ಬಾಸ್ ಟಿವಿ ವೀಕ್ಷಕರಿಗೆಲ್ಲ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭಫಲಗಳನ್ನು ನಾವು ಹೇಳಲಾಗಿದೆ. ಕಾರಣ ಏನಂದರೆ ಮೇಷರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇರೋದರಿಂದ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಎಲ್ಲ ರೀತಿ ಅಂದರೆ ಏನಾಗ್ಬೋದು ಅಂತ ಚಿಂತನೆ ಇರುತ್ತೆ. ಯಾಕೆಂದರೆ ಎಲ್ಲ ರೀತಿಯ ಅನುಕೂಲ ಆಗಿಬಿಡುತ್ತೆ ಅಂದರೆ ಎಲ್ಲ 100ಕ್ಕೆ 100 ಆಗುತ್ತಾ? ಆಗೋದಿಲ್ಲ. ಸಾಮಾನ್ಯವಾಗಿ ನಮಗೆ 50+ ಆಯಿತು, 50 ಮೇಲೆ ಆಯಿತು ಅಂದರೆ ಪರವಾಗಿಲ್ಲ ಅಂತ ನಾವು ಹೇಳ್ತೀವಿ. 80% ಆಯಿತು ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. 100% ಯಾರಿಗೂ ಆಗಲಿ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪ್ರಯತ್ನಗಳು ಕೆಲವೊಂದಷ್ಟು ಸಫಲ ಆಗುತ್ತೆ, ಕೆಲವೊಂದಷ್ಟು ವಿಫಲ ಆಗುತ್ತೆ. ಹಾಗಾಗಿ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗುವಂಥ ಯೋಗ ಇದೆ. ಅಂದರೆ ಹಣಕಾಸು ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತು ಬರಬೇಕಾದ್ದು ಕೊಡಬೇಕಾದ್ದು ಎಲ್ಲ ವ್ಯವಹಾರಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ತಮಗೆ ಅನುಕೂಲವಾಗಿ ಕೂಡಿ ಬರಲಿದೆ. ಯಾಕೆ ಅಂತಂದರೆ ಮೇಷರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಅಂದರೆ ಧನಸ್ಥಾನದಲ್ಲಿದ್ದಾನೆ, ವಾಕ್ಸ್ಥಾನ ಅಂತ ಹೇಳ್ತೀವಿ. ಧನಸ್ಥಾನ ಅಂದರೆ ದುಡ್ಡು ಕೂಡಿ ಬರತಕ್ಕಂಥದ್ದು, ಆರ್ಥಿಕ ಅನುಕೂಲ ಆಗ್ತಕ್ಕಂಥದ್ದು. ವಾಕ್ಸ್ಥಾನ ಅಂದರೆ ನಿಮ್ಮ ಮಾತಿಗೆ ಒಂದು ಜನ ಬೆಲೆ ಕೊಡ್ತಕ್ಕಂತಹದ್ದು ಮತ್ತು ಮಾತು ಮತ್ತು ಯೋಚನೆ ಚಿಂತನೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಅಂದರೆ ಧನಾತ್ಮಕವಾಗಿ ಆಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅನುಕೂಲ ಆಗೋದಕ್ಕೆ ಪೂರಕವಾಗಿ ಈ ಗುರುವಿನ ಅನುಗ್ರಹ ಇರುತ್ತೆ ಅಂತ ಹೇಳಬೇಕು. ಮತ್ತು ಇನ್ನೂ ಹೆಚ್ಚಿನ ಚಿಂತನೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಈ ಒಂದು ಮೇಷರಾಶಿಗೆ ಗುರುವಿನ ಅನುಗ್ರಹ ಜೊತೆಗೆ ದ್ವಾದಶದಲ್ಲಿ ರಾಹು ಮತ್ತು ದ್ವಾದಶದಲ್ಲಿ ಶನಿ ಕೂಡ ಗೋಚರ ಆಗಲಿದೆ. ಈ ಒಂದು ಮಾಸದಲ್ಲಿ ಶನಿಯು ಪ್ರವೇಶ ಆಗಲಿದೆ ಈ ಒಂದು ಮೇಷರಾಶಿಯ ದ್ವಾದಶ ಭಾವದಲ್ಲಿ. ಹಾಗಾಗಿ ದ್ವಾದಶ ಭಾವದಲ್ಲಿರ್ತಕ್ಕಂಥ ಶನಿ ಅಂದರೆ 7.5 ಶನಿ ಈ ರಾಶಿಗೆ ಈಗ ಪ್ರಾರಂಭ ಆಗುತ್ತೆ. ಹಾಗಾಗಿ ಭಾಳ ಜಾಗ್ರತೆ ಇರಬೇಕು. ಯಾಕೆಂದರೆ ಶನಿ ಪ್ರಭಾವದಿಂದ ನಮಗೆ ಕೆಲವೊಂದಷ್ಟು ತೊಂದರೆಗಳಾಗ್ತದೆ. ಸಾಮಾನ್ಯವಾಗಿ ನಾವು ಹೇಳೋದೇನಪ್ಪ ಅಂತಂದರೆ ಈ ಒಂದು ಮಾಸದ ಭವಿಷ್ಯ ಒಂದು ಮಾಸಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂದ್ಕೊಂಡಿರ್ತೀವಿ. ಕೆಲವೊಂದಷ್ಟು ನಿರಂತರವಾಗಿ ಇರ್ತದೆ, ವರ್ಷಗಟ್ಟಲೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಮಾಸದಲ್ಲಿ ಕೆಲವೊಂದಷ್ಟು ಗ್ರಹಗಳು ಬದಲಾವಣೆ ಆಗೋದ್ರಿಂದ ಕೆಲವೊಂದಷ್ಟು ನಾವು ವ್ಯತ್ಯಾಸವನ್ನು ನಾವು ಹೇಳಬೇಕಾಗಿದೆ. ಹಾಗಾಗಿ ಮೇಷರಾಶಿಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಅವರು ಒಳ್ಳೆ ಒಂದು ಮಾರ್ಕ್ಸ್ ತಗೊಂಡು ಒಳ್ಳೆಯ ಒಂದು ಹುದ್ದೆಗೆ ಹೋಗುವಂಥದ್ದು, ಮತ್ತು ಕೆಲಸ ಹುಡುಕ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಅವರಿಗೆ ಕೆಲಸ ಸಿಗುವಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಕೆಲಸ ಕಳೆದುಕೊಳ್ಳುವಂಥದ್ದು ಇರುತ್ತೆ. ಕೆಲವೊಂದಷ್ಟು ವ್ಯವಹಾರಗಳಲ್ಲಿ ಅಂದರೆ ಈ ಎಲೆಕ್ಟ್ರಾನಿಕ್ಸು ಅದಾದಮೇಲೆ ಕೆಲವೊಂದಷ್ಟು ನಮ್ಮ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಕೆಲಸ ಕಳೆದುಕೊಳ್ಳುವಂಥ ಯೋಗಗಳು ಬರ್ಬೋದು. ಸಾಫ್ಟ್ವೇರ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸ ಸಿಗುತ್ತೆ. CA ಮಾಡಿರ್ತಕ್ಕಂಥವ್ರಿಗೆ ಒಳ್ಳೆಯ ಕೆಲಸ ಸಿಗುತ್ತೆ. ಚಾರ್ಟೆಡ್ ಅಕೌಂಟೆಂಟ್ಗಳಿಗೆ, ಡಾಕ್ಟ್ರುಗಳಿಗೆ ಒಳ್ಳೆಯ ಕೆಲಸ ಸಿಗುತ್ತೆ. ವೈದ್ಯರಿಗೆ ಮತ್ತು ನರ್ಸಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಸ್ಟೂಡೆಂಟ್ಗಳಿಗೆ ಅವರಿಗೆಲ್ಲ ಸ್ವಲ್ಪ ಅನುಕೂಲ ಇದೆ ಅಂತ ಹೇಳಬೇಕು. ಅದರ ಜೊತೆಗೆ ನಾವು ವಾಹನವನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇರುತ್ತೆ. ಮತ್ತು ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಹೀಗೆ ಶುಭಯೋಗಗಳು ಪ್ರಾಪ್ತಿಯಾಗುತ್ತೆ. ಪ್ರತಿ ತಿಂಗಳು ಒಂದು ಯೋಗ ಬರುತ್ತೆ, ಒಂದು ಯೋಗ ಹೋಗುತ್ತೆ. ಒಂದು ಸಮಯದಲ್ಲಿ ಒಂದು ಕೆಲಸ ಆಗುತ್ತೆ, ಇನ್ನೊಂದು ಸಮಯದಲ್ಲಿ ಒಂದು ಕೆಲಸ ಆಗೋದಿಲ್ಲ. ಅದಕ್ಕೆ ನಮ್ಮ ನಿರಂತರ ಪ್ರಯತ್ನ, ಶ್ರದ್ಧೆ, ನಂಬಿಕೆ ಇವೆಲ್ಲವೂ ಕೂಡ ಪೂರಕವಾಗಿರುತ್ತೆ. ಆ ಕಾರಣದಿಂದ ತಾವು ಆದಷ್ಟು ಪ್ರಯತ್ನ ಏನೇನು ಕಾರಣ ಇಟ್ಟುಕೊಂಡು ಮಾಡ್ತಾ ಇದ್ದೀರೋ ಅವರಿಗೆ ಆ ಕಾರಣದಲ್ಲಿ ಅವರಿಗೆ ಸಫಲ ಆಗುತ್ತೆ. ಈಗ ಆಗದಿರತಕ್ಕಂಥ ವಿವಾಹ ಆಗತಕ್ಕಂಥ ಯೋಗ ಮತ್ತು ಮನೆ ಕಟ್ಟುವಂಥವರಿಗೆ ಕಟ್ಟೋದಕ್ಕೆ ಶುಭ ಕಾಲಗಳು ಪ್ರಾಪ್ತಿಯಾಗತ್ತೆ. ಈ ರೀತಿಯಾಗಿ ನಾನಾ ವಿಧವಾಗಿರ್ತಕ್ಕಂಥ ಶುಭಫಲಗಳನ್ನು ಈ ಒಂದು ಮಾಸದಲ್ಲಿ ಅಂದರೆ ಈ ಏಪ್ರಿಲ್ ತಿಂಗಳಲ್ಲಿ ಅನುಭವಿಸುವಂಥ ಇವುಗಳು ಈ ಒಂದು ಮೇಷರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳ್ಬೋದು. ದಾಂಪತ್ಯದಲ್ಲಿ ಕಲಹ ಇದ್ದರೆ ಅದು ಪರಿಹಾರ ಆಗುವಂಥ ಯೋಗ, ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ಇದ್ದರೆ ಅದು ಪರಿಹಾರ ಆಗುವಂಥ ಯೋಗಗಳು ಕೂಡ ಪ್ರಾಪ್ತಿಯಾಗತ್ತೆ. ಕೆಲವೊಂದಷ್ಟು ಕೋರ್ಟು ಕಚೇರಿ ವ್ಯಾಜ್ಯಗಳ ನಡೀತಾ ಇದ್ದರೆ ಅದು ಕೂಡ ಪರಿಹಾರ ಆಗುವಂಥ ಯೋಗಗಳಿರ್ತದೆ. ಇನ್ನು ಆರೋಗ್ಯ ಆಯುಷ್ಯ ಎಲ್ಲ ಚೆನ್ನಾಗಿದ್ದರೂ ಕೂಡ ಕೆಲವೊಂದಷ್ಟು ಸಣ್ಣ ಪಟ್ಟ ಮನಸ್ತಾಪಗಳಿರ್ತದೆ, ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಆಯ್ತಷ್ಟೇ, ಇನ್ನು ಬೇರೆ ತೊಂದರೆಗಳೇನು ಇರೋದಿಲ್ಲ. ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಬರ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು, ಅಜೀರ್ಣ ಆಗೋದು, ಆಮೇಲೆ ಲಿವರಲ್ಲಿ ಸ್ವಲ್ಪ ಜಾಮ್ ಆಗೋದು, ಆಮೇಲೆ ಹೆಣ್ಮಕ್ಳಾದರೆ ಗರ್ಭಕೋಶ ತೊಂದರೆ, ಮತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ನರಗಳ ತೊಂದರೆ, ಈ ಥರ ಸಣ್ಣ ಪುಟ್ಟ ತೊಂದರೆಗಳು ಆಗ್ಬೋದು ಈ ಒಂದು ಮಾಸದಲ್ಲಿ. ಅಷ್ಟು ಬಿಟ್ಟರೆ ಬೇರೆ ಏನಾಗೋದಿಲ್ಲ. ಮತ್ತು ಶರೀರದಲ್ಲಿ ಭಾಳ ಉಷ್ಣ ಆಗತಕ್ಕಂಥದ್ದು, ತಮಗೆ ಕೆಲವೊಂದಷ್ಟು ಉಷ್ಣತೆಯಿಂದ ಸ್ವಲ್ಪ ಬಾಧೆಗಳನ್ನು ಅನುಭವಿಸಬೇಕಾಗೋದೇ ಹೊರತು ಮೇಷರಾಶಿಯವರಿಗೆ ತುಂಬ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿಯಲ್ಲೂ ಅನುಕೂಲಗಳು ಕೂಡಿ ಬರುವಂಥ ಇವುಗಳು ಈ ಒಂದು ಮೇಷರಾಶಿಯವರಿಗೆ ಅನ್ನೋದು ಬಹಳ ಸಂತೋಷದ ವಿಚಾರ. ಆದರೆ ದ್ವಾದಶ ಭಾವದಲ್ಲಿರ್ತಕ್ಕಂಥ ಶನೀಶ್ವರನು ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಕೊಡ್ಬೋದು. ಈ ಒಂದು ಇದರಲ್ಲಿ ಮಾಸದಲ್ಲಾಗಲಿ ಈ ಒಂದು ಸಮಯದಲ್ಲಿ ಕೊಡೋದಿಲ್ಲ. ಅವನು ಕೆಲವು ಕಾಲ ಬಂದಾಗ ನಾನು ಹೇಳ್ತೇನೆ, ಆ ಸಮಯದಲ್ಲಿ ಕೊಡ್ಬೋದು. ಈ ಸಮಯದಲ್ಲಿ ಏನು ಶನಿ ಭಗವಂತನ ತೊಂದರೆ ಆಗಲಿಕ್ಕಿಲ್ಲ ಅಂತ ನಾವು ಹೇಳ್ತೀವಿ. ಒಂದು ವೇಳೆ ಮೇಷರಾಶಿಯವರಿಗೆ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿ ಸಾಕು, ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ. ಏಪ್ರಿಲ್ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಏಕೆಂದರೆ ಕೆಲವೊಂದಷ್ಟು
ಯೋಚನೆಗಳನ್ನು ಮಾಡುವಾಗ ದಶಮದಲ್ಲಿರ್ತಕ್ಕಂಥ ಶನೇಶ್ವರನು ಏಕಾದಶಕ್ಕೆ ಬಂದಿದ್ದಾರೆ. ಏಕಾದಶ ಸ್ಥಾನಕ್ಕೆ ಶುಭಫಲವನ್ನು ಹೇಳಬೇಕು. ರಾಹು ಶುಭ ಸ್ಥಾನದಲ್ಲಿ ಇದ್ದಾನೆ. ಮತ್ತು ರಾಶಿಯಲ್ಲಿ ಗುರು ಇದ್ದಾನೆ. ಗುರು ರಾಶಿಯಲ್ಲಿ ಇದ್ದರೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅಂದರೆ ಜನ್ಮನಾಮ ರೋಧಕಂ ಅಂತೇಳಿ ಜನ್ಮರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಿದ್ದ ಅನ್ನುವಂಥ ಒಂದು ಇತಿಹಾಸ ಇದೆ. ಆದರೆ ನಾವು ಯೋಚನೆ ಮಾಡ್ತಕ್ಕಂಥ ಜನ್ಮರಾಶಿಯಲ್ಲಿ ಗುರು ಇದ್ದರೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಗುರು ಗೌರವ, ಗುರು ಸಮಾಜದಲ್ಲಿ ಗೌರವವನ್ನು ಕೊಡ್ತಾನೆ, ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥ ಚಿಂತನೆ ನಮ್ಮಲ್ಲಿದೆ. ಆ ಕಾರಣದಿಂದ ಗುರು ಅವನು ಇರೋ ಮನೆ ಚೆನ್ನಾಗಿಲ್ಲದೆ ಇದ್ದರೂ ಗುರು ದೃಷ್ಟಿ ತುಂಬ ಒಳ್ಳೆಯದು. ಅವನು ಆ ರಾಶಿಯಲ್ಲಿ ಇದ್ದರೂ ಕೂಡ ಅವನು ಪಂಚಮ ಸ್ಥಾನವನ್ನು ನೋಡ್ತಾನೆ. ಅವನು ಪಂಚಮ ಸ್ಥಾನವನ್ನು ನೋಡೋದ್ರಿಂದ ನಿಮ್ಮ ಕುಲವೃದ್ಧಿ ಆಗುತ್ತೆ, ಮತ್ತು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಣಕಾಸಿನ ಸ್ವಲ್ಪ ತೊಂದರೆ ಬರಬಹುದು. ಹಣಕಾಸಿನ ತೊಂದರೆ ಇದೆ, ತುಂಬ ಪರಿಶ್ರಮ ಪಡ್ತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ. ಹಣಕಾಸಿನ ತೊಂದರೆ ಜೊತೆಗೆ ನಿಮಗೆ ಮಾನಸಿಕ ತೊಂದರೆ, ಕೆಲಸದ ಒತ್ತಡ, ಆರ್ಥಿಕ ಸಮಸ್ಯೆ ಇವೆಲ್ಲ ಇದೆ. ಕುಟುಂಬದ ಜವಾಬ್ದಾರಿ ಮತ್ತು ಹಿರಿಯರಾದ ತಂದೆ ತಾಯಿಗಳ ಜವಾಬ್ದಾರಿ, ಎಷ್ಟೋ ಕೆಲಸಗಳು ನಿಮ್ಮ ಇದೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೂ ಕೂಡ ಪಂಚಮ ಸ್ಥಾನಕ್ಕೆ ಗುರುದೃಷ್ಟಿ ಇರೋದ್ರಿಂದ ಗುರು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಯಾಕೆಂದರೆ ಪುತ್ರಸ್ಥಾನ, ಕುಟುಂಬ ಸ್ಥಾನ, ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಪೂರ್ವ ಪುಣ್ಯ ವೃದ್ಧಿ ಆಗ್ತದೆ. ನಿಮ್ಮಿಂದ ಒಳ್ಳೆಯ ಕೆಲಸಗಳು ತುಂಬ ನಡೆಯಬೇಕಾಗಿದೆ. ಒಳ್ಳೆಯ ಕೆಲಸಗಳು, ಶುಭ ಕಾರ್ಯಗಳು ನಿಮ್ಮಿಂದ ನಡೀತದೆ. ಅದಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಅವರು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು ಆಗ್ತಾರೆ. ಮತ್ತು ಮನೆಯಲ್ಲಿ ಒಳ್ಳೆಯ ಒಂದು ಯೋಚನೆಗಳು, ಚಿಂತನೆಗಳು, ಚರ್ಚೆಗಳು ನಡೆಯುವಂಥ ಶುಭಫಲಗಳು ಪ್ರಾಪ್ತಿಯಾಗುತ್ತದೆ. ಮತ್ತು ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಒಂದು ಸಂಬಂಧವನ್ನು, ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಇಟ್ಟುಕೊಂಡು ಬಂದಿರತಕ್ಕಂಥವ್ರು ನೀವು ಆಗಿದ್ದೀರಿ. ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಸ್ಥಾನಮಾನ, ಗೌರವ ಇದೆ ಅನ್ನುವಂಥದ್ದು ಭಾಳ ಒಳ್ಳೆಯ ವಿಚಾರವೇ ಆಗಿರುತ್ತೆ. ಮತ್ತು ವೃಷಭ ರಾಶಿಗೆ ಏಕಾದಶಿಯಲ್ಲಿರ್ತಕ್ಕಂಥ ಶನೇಶ್ವರನು ಕರ್ಮದ ಫಲ ಅಂದರೆ ಶುಭಫಲವನ್ನು ಕೊಡ್ತಾನೆ. ಏಕಾದಶಿ ಸ್ಥಾನದಲ್ಲಿರ್ತಕ್ಕಂಥವನು ಶನೇಶ್ವರ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಕರ್ಮ ಅಂದರೆ ಕೆಲಸದಲ್ಲಿ ಒಳ್ಳೆಯ ಯಶಸ್ಸನ್ನು, ಕೀರ್ತಿಯನ್ನು, ಜಯವನ್ನು ಕೊಡ್ತಾನೆ. ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥ ಯೋಗ, ಇನ್ಕ್ರಿಮೆಂಟ್ ಆಗುವಂಥ ಯೋಗ, ಸಂಬಳ ಹೆಚ್ಚಿಗೆ ಸಿಗುವಂಥ ಯೋಗ, ಇಲ್ಲ ಸ್ಥಾನ ಬದಲಾವಣೆ ಮಾಡಿದಾಗ ನಿಮ್ಗೆ ಒಳ್ಳೆಯ ಉದ್ಯೋಗದಲ್ಲಿ ಯಶಸ್ಸು, ಒಳ್ಳೆಯ ಒಂದು ಹುದ್ದೆಗೆ ಹೋಗಿ ಕುಳಿತುಕೊಳ್ಳುವಂಥ ಯೋಗಗಳನ್ನು ಕೂಡ ಭಗವಂತ ಕೊಡ್ತಾನೆ. ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಅನ್ನೋದು ಭಾಳ ಸಂತೋಷದ ವಿಚಾರ. ಆರ್ಥಿಕ ಸಂಕಷ್ಟ ನಿಮಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ನಿಮಗೆ ಸೊಂಟ, ಬೆನ್ನು, ಕತ್ತು ನೋವಿದೆ. ಸ್ವಲ್ಪ ನರಗಳ ವಿಕೃತಿದೆ. ಅಲ್ಲದೆ ನಿಮಗೆ ಇನ್ನು ಮನೆಯಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ. ಅದಿಲ್ಲ ಅಂತ ನಾನು ಹೇಳಲ್ಲ, ಅದು ಇರುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ಆಗದೆ ಇರೋಲ್ಲ. ಆದರೆ ನಿಮ್ಗೆ ಸ್ವಲ್ಪ ಹೆಚ್ಚಿಗೆ ಇದೆ ಅಂತ ನಾವು ಹೇಳಬೇಕು. ನೀವು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಫ್ಲಾಟ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈಗ ಇನ್ನು ಸ್ವಲ್ಪ ಸಮಯ ಕಾಯ್ತಾ ಇರಿ, ನಿಮಗೆ ಒಳ್ಳೆಯ ಸಮಯ ಬರುತ್ತದೆ. ನಿಮಗೆ ಮನೆ, ಪ್ಲಾಟು, ಕಾರು ತೆಗೆದುಕೊಳ್ಳುವಂಥ ಯೋಗ ಬಂದಾಗ ನಾನು ಹೇಳ್ತೀನಿ, ಆ ಸಮಯದಲ್ಲಿ ತೆಗೆದುಕೊಳ್ಳಿ. ಖಂಡಿತ ನಿಮಗೆ ಅದೆಲ್ಲವೂ ಕೂಡ ನಿಮಗೆ ಕೂಡಿ ಬರುವಂಥ ಯೋಗಗಳು ಪ್ರಾಪ್ತಿಯಾಗತ್ತೆ. ಪ್ರಯತ್ನ ನಿರಂತರವಾಗಿರಲಿ, ದೃಢವಾದ ಮನಸ್ಸನ್ನಿಟ್ಟುಕೊಳ್ಳಿ. ಮತ್ತು ದೇವರನ್ನು ನಂಬಿ, ದೇವರು ನಿಮಗೆ ಒಳ್ಳೆ ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾನೆ. ಮನಸ್ಪೂರ್ವಕ ನೀವು ಭಕ್ತಿಪೂರ್ವಕ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲೂ ದೇವರ ಸಹಾಯ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಜಾತಕವೂ ಕೂಡ ಅದಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು, ಕೀರ್ತಿ ಎಲ್ಲವೂ ಸಿಗುತ್ತೆ. ಇನ್ನು ಆಸ್ತಿ ವಿಚಾರ ಬಂದಾಗ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಮಕ್ಕಳ ವಿಚಾರ ಬಂದಾಗ ತುಂಬ ಚೆನ್ನಾಗಿ ಮಕ್ಕಳು ವಿದ್ಯಾವಂತರು, ಜ್ಞಾನವಂತರಾಗ್ತಾರೆ, ಓದ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಪ್ರಯತ್ನ ಪೂರಕವಾಗಿ ನಿಮಗೆ ಇರಬೇಕು. ಮಕ್ಕಳಿಗೆ ನೀವು ಒಳ್ಳೆ ಮಾರ್ಗದರ್ಶಕರಾಗಿ ಇದ್ದಾಗ ಇನ್ನೂ ಹೆಚ್ಚಿನ ಅವರಿಗೆ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾವಂತರು ಕೆಲವೊಂದಷ್ಟು ತುಂಬ ಓದಿಕೊಂಡು ಕೆಲಸ ಹುಡುಕ್ತಾ ಇರ್ತಾರೆ. ಅವ್ರಿಗೂ ಕೆಲಸಗಳು ಸಿಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತದೆ. ತಕ್ಷಣ ಸಿಗದಿದ್ದರೂ ಕೆಲಸ ಸಿಗತ್ತೆ. ಈಗ ತಕ್ಷಣ ಸಿಗ್ಬೋದು, ಸಿಗದೇ ಇದ್ದರೆ ಸ್ವಲ್ಪ ಸಮಯ ಆದರೂ ಸಿಕ್ಕೇ ಸಿಗ್ತದೆ. ಕೆಲಸದ ತೊಂದರೆ ಆಗೋದಿಲ್ಲ. ಕೆಲಸ ಕಳ್ಕೊಂಡವರಿಗೆ ಕೆಲಸ ಸಿಗ್ತದೆ. ಏನು ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಇಂಜನ್ ಆಯಿಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಆಮೇಲೆ ಕೆಲವೊಂದಷ್ಟು ಹೈನುಗಾರಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅಲ್ಲದೆ ನಿಮಗೆ ಕೃಷಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅಂಥವರಿಗೆಲ್ಲ ತರಕಾರಿ, ಹೂವು, ಈ ಥರ ಕೃಷಿ ಮಾರಾಟ ಮಾಡ್ತಕ್ಕಂಥವ್ರು, ಲೇವಾಲೇವಿ ಮಾಡ್ತಕ್ಕಂಥವರಿಗೆಲ್ಲ ಶುಭ ಯೋಗಗಳಿದೆ ಅಂತ ನಾವು ಹೇಳಬೇಕು. ಇದು ನೀರಿನ ವ್ಯಾಪಾರ, ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಫಲಗಳಿರ್ತದೆ. ಇವೆಲ್ಲ ಕೂಡ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಾವು ಇನ್ನು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಇರ್ಬೋದು, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದರೆ ಅದನ್ನು ಸರಿಪಡ್ಕೊಳ್ಳಿ, ಅದೇನು ತೊಂದರೆ ಆಗೋದಿಲ್ಲ. ಕೆಲಸದಲ್ಲಿ ಸ್ವಲ್ಪ ನಿಮಗೆ ಅಡಚಣೆ ಆಗಿತ್ತು ಮುಂಚೆ, ಈಗ ಅಡಚಣೆ ಆಗಲ್ಲ. ಈಗ ಕೆಲಸದ ತೊಂದರೆ ಎಲ್ಲ ಈಗ ಪರಿಹಾರ ಆಗುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗಿದೆ. ಖಂಡಿತ ಅದು ಒಳ್ಳೆಯದಾಗತ್ತೆ. ಅದರ ಜೊತೆಗೆ ನಿಮಗೆ ಇನ್ನು ಕೆಲವೊಂದಷ್ಟು ನಾವು ಹೇಳಬೇಕಾಗಿದೆ. ಯಾಕೆಂದರೆ ಪಿತರಾಯಿತ ಆಸ್ತಿ ವಿಚಾರ ಬಂದಾಗ ಅದರಲ್ಲೂ ಸ್ವಲ್ಪ ಗೊಂದಲ ಇದೆ. ಅದು ಇನ್ನು ಮುಂದೆ ಸರಿ ಹೋಗ್ತದೆ. ಅದನ್ನು ಕೂಡ ಪ್ರಯತ್ನ ಪಡಬೇಕು, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಬೇಕು ಅನ್ನುವಂಥ ಚಿಂತನೆ ಇದೆ. ಅದು ಕೂಡ ಸ್ವಲ್ಪ ಸಮಯ ತಗೊಳ್ತದೆ. ಮನೆಯಲ್ಲಿ ಶುಭ ಕಾರ್ಯ ನಡೀತದೆ. ಮದುವೆ ಆಗುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಮದುವೆ ಆಗುವಂಥ ಯೋಗ, ಮತ್ತು ಮನೆ ಕಟ್ಟುವಂಥ ಯೋಗ, ನಾಮಕರಣ ಮಾಡುವಂಥ ಯೋಗ, ಬಿಸ್ನೆಸ್ಸನ್ನು ಅಂದರೆ ಉದ್ಯೋಗವನ್ನು ಪ್ರಾರಂಭ ಮಾಡುವಂಥ ಯೋಗ, ಹೊರದೇಶ ಪ್ರಯಾಣ ಮಾಡುವಂಥ ಇವೆಲ್ಲ ಯೋಗಗಳು ಕೂಡ ನಿಮಗೆ ಕೆಲವೇ ಸಮಯಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಕೂಡಿ ಬರ್ತದೆ. ಕೂಡಿ ಬಂದಾಗ ನಾನು ಹೇಳ್ತೇನೆ ನಿಮಗೆ ಒಳ್ಳೆಯದಾಗತ್ತೆ. ಒಂದು ವೇಳೆ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿನ ನಿಮ್ಮ ರಾಶಿ ನಕ್ಷತ್ರವನ್ನು ಹೇಳ್ಕೊಂಡು, ಕಷ್ಟವನ್ನು ಹೇಳ್ಕೊಂಡು ದೇವರಿಗೆ ಒಂದು ಅರ್ಚನೆಯನ್ನು ಮಾಡಿ, ಕುಂಕುಮಾರ್ಚನೆಯನ್ನು ಮಾಡಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ಸಿಗುತ್ತೆ ಅಂತ ಹೇಳಬೇಕಾಗಿದೆ. ಯಾಕೆ ಅಂದರೆ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಅಂತ ನಾವು ಹೇಳ್ತೀವಿ. ಅದರಿಂದಾನೇ ಸಿಗತ್ತೆ ಅಂತಲ್ಲ, ಕೆಲವೊಂದಷ್ಟು ಯೋಗಗಳು ಕೂಡ ಮನುಷ್ಯನಿಗೆ ಇರಬೇಕಾಗತ್ತೆ. ಯೋಗಗಳು ಪ್ರಾಪ್ತಿಯಾದಾಗ ಆ ಮನುಷ್ಯನಿಗೆ ಜೀವನದಲ್ಲಿ ಯಶಸ್ಸು ದೊರಕುವಂತಹದ್ದು ಎಷ್ಟೋ ನಾವು ಪ್ರಪಂಚದಲ್ಲಿ ನೋಡಿದ್ದೀವಿ. ಹಾಗಾಗಿ ಮನುಷ್ಯನಿಗೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮುಂದೆ ಹೋದಾಗ ಎಲ್ಲ ರೀತಿಯ ಅನುಕೂಲಗಳಾಗುತ್ತದೆ. ಈ ಮಿಥುನ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಮತ್ತು ಹಳೇದು ಯಾವುದಾದ್ರು ಮನೆ ಇದ್ದರೆ ಅದು ಮಾರಾಟ ಮಾಡುವಂಥ ಯೋಗ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಮತ್ತು ಯಾವುದೇ ಒಂದು ಕಾಗದಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಕೋರ್ಟು ಕಚೇರಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶುಭಫಲಗಳು ಈ ಒಂದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಗುರುವಿನ ಅನುಕೂಲ ಇಲ್ಲ ಅಂದರೂ ಕೂಡ ದುಡ್ಡು ಖರ್ಚು ವ್ಯವಹಾರಕ್ಕೆ ತೊಂದರೆ ಆಗೋದಿಲ್ಲ. ಯಾಕೆಂದರೆ ವೇದದಲ್ಲಿರ್ತಕ್ಕಂತಹ ಗುರು ಖರ್ಚು ಮಾಡಿಸ್ತಾನೆ, ಆದರೆ ಶುಭ ಕಾರ್ಯಗಳಿಗೆ ಖರ್ಚು ಮಾಡಿಸ್ತಾನೆ. ನಿಮ್ಗೆ ಒಳ್ಳೆ ಕೆಲಸಕ್ಕೆ ಖರ್ಚಾಗ್ತದೆ, ಯಾವುದೇ ಒಂದು ರೂಪಾಯಿ ಕೂಡ ನಿಮಗೆ ವೇಸ್ಟ್ ಆಗೋದಿಲ್ಲ, ಅದು ನಿಮಗೆ ಒಂದು ಅಸೆಟ್ ಆಗಿ ಉಳಿತದೆ ಅನ್ನುವಂಥದ್ದು. ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ತುಂಬ ಜೀವನದಲ್ಲಿ ಕಷ್ಟಪಟ್ಟಿದ್ದೀರಾ, ತುಂಬ ಕಷ್ಟಪಟ್ಟು ಒಂದು ಮನೆ, ಸೈಟು, ಫ್ಲಾಟ್ ಇವೆಲ್ಲ ತೆಗೆದುಕೊಂಡಿರೋದನ್ನು ನೀವು ಊರ್ಜಿತಾವಸ್ಥೆಗೆ ಅಂದರೆ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ ನಿಮಗೆ. ಅದು ಅಭಿವೃದ್ಧಿ ಮಾಡೋಕ್ಕೆ ಕಷ್ಟ ಆಗಿದೆ ಅಂದ ಮಾತ್ರದಲ್ಲ, ಅದು ತೊಂದರೆ ಇರುತ್ತೆ ಹಾಗೆ ಅಂತಲ್ಲ. ಈ ಮಂಜಿನಂತೆ ಮಂಜು ಹೇಗೆ ಕರಗಿ ಹೋಗ್ತದೆ ಹಾಗೆ ಮಂಜಿನಂತೆ ಕಷ್ಟಗಳೆಲ್ಲ ಕರಗಿ ಹೋಗ್ತದೆ, ಅಂತ ತೊಂದರೆಗಳಾಗೋದಿಲ್ಲ. ದಶಮ ಸ್ಥಾನಕ್ಕೆ ಶನಿ ಬರಲಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಉದ್ಯೋಗದಲ್ಲಿ ವ್ಯತ್ಯಾಸ ಆಗ್ಬೋದು. ಅಂದರೆ ಪ್ರಮೋಷನ್ ಸಿಗೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಮತ್ತು ಸಂಬಳ ನಿಮಗೆ ಸಿಗೋ ಸ್ವಲ್ಪ ಕಡಿಮೆ ಪ್ರಮಾಣ ಆಗ್ಬೋದು. ಯಾಕೆಂದರೆ ನಿಮ್ಮ ಕಷ್ಟ ತುಂಬ ಪಟ್ಟು ನೀವು ಪರಿಶ್ರಮ ಪಟ್ಟು ಕೆಲಸ ಮಾಡಿರ್ತೀರ, ಆದರೆ ಕಷ್ಟಕ್ಕೆ ನಿಮ್ಮ ಸರಿಯಾಗಿ ಪರಿಶ್ರಮಕ್ಕೆ ಸರಿಯಾಗಿ ನಿಮಗೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಸಿಗ್ಬೋದು. ಯಾಕೆಂದರೆ ಕರ್ಮಸ್ಥಾನದಲ್ಲಿ ಶನಿ ಗೋಚರ ಆಗೋದ್ರಿಂದ ಸ್ವಲ್ಪ ಕರ್ಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ. ದ್ವಾದಶ ಭಾವಕ್ಕೆ ಶನಿ ದೃಷ್ಟಿ ಕೂಡ ಇರ್ತದೆ, ಅದು ಒಂದು ಕಾರಣ ಆಗ್ತದೆ. ಜೊತೆಗೆ ಗುರುವಿನ ಅನುಕೂಲ ನಿಮಗಿಲ್ಲ ಈಗ ಒಂದು ಮಿಥುನ ರಾಶಿಗೆ. ಆದರೂ ಕೂಡ ನಿಮ್ಮ ಸ್ವಯಂ ಪ್ರೇರಿತವಾಗಿ ಪ್ರಯತ್ನದಿಂದ, ಅಂದರೆ ಪುರುಷ ಪ್ರಯತ್ನ ಅಂತ ನಾವೇನು ಹೇಳ್ತೀವಿ, ಅದರಿಂದ ಎಷ್ಟೋ ನಿಮಗೆ ಅನುಕೂಲ ಆಗುತ್ತೆ. ದೈವಾನುಗ್ರಹ ಬೇಕೇ ಬೇಕು. ನಿಮ್ಮ ದೇವರ ಅನುಗ್ರಹ ಇಲ್ಲದೇ ಇದ್ದರೂ ಕೂಡ, ಜಾತಕ ಇಲ್ಲದೇ ಇದ್ದರೂ ಕೂಡ ನಿಮ್ಮ ನಂಬಿರತಕ್ಕಂಥ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಎನ್ನುವಂಥದ್ದು ನಿಮಗೆ ನಾವು ಹೇಳ್ಬೋದು. ಅದು ಅಲ್ಲದೆ ನಿಮಗೆ ದಶಮಾಧಿಪತಿ ಸಪ್ತಮಾಧಿಪತಿ ನಿಮಗೆ ಗುರುವೇ ಆಗಿರೋದ್ರಿಂದ ಅವನು ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ. ದಾಂಪತ್ಯದಲ್ಲಿ ಏನೇ ಸಣ್ಣ ಪುಟ್ಟ ಅಸಮಾಧಾನ ಇದ್ದರೂ ಕೂಡ ಅದು ಮುಂದೆ ಒಳ್ಳೆಯ ಒಂದು ಬೆಳವಣಿಗೆ ಆಗತ್ತೆ. ಮಕ್ಕಳು ಒಳ್ಳೆಯ ವಿದ್ಯಾವಂತರು ಆಗ್ತಾರೆ, ಅವರು ಓದಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಅವರಿಗೆ ನೀವೆಲ್ಲ ಮಾರ್ಗದರ್ಶಕರಾಗಿ ಇರಬೇಕಾಗತ್ತೆ. ಹಣಕಾಸಿನ ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದರೂ ಕೂಡ ಅದು ಸರಿ ಹೋಗುವಂಥ ಯೋಗಗಳು ಇರುತ್ತೆ. ಅಲ್ಲದೆ ಇನ್ನು ಕೆಲವೊಂದಷ್ಟು ಯೋಚನೆಗಳನ್ನು ನಿಮಗೆ ಹೇಳಬೇಕಾಗಿದೆ. ನಿಮ್ಮ ಒಂದು ವ್ಯವಹಾರದಲ್ಲಿ ಕೆಲವು ಮೋಸ ಆಗುವಂಥ ಆಗುವಂಥ ಯೋಗಗಳಿರ್ಬೋದು. ಯಾಕೆ ಅಂತಂದರೆ ದಶಮದಲ್ಲಿ ರಾಹು ಇದ್ದಾನೆ. ದಶಮದಲ್ಲಿರ್ತಕ್ಕಂಥ ರಾಹು ಕೆಲಸದಲ್ಲಿ ಹೋದಾಗ ನಿಮಗೆ ಕೆಲವು ಕೆಲಸಗಳು ಕಾರ್ಯಗಳು ಸ್ವಲ್ಪ ಮೋಸ ಹೋಗುವಂಥದ್ದು, ಚೀಟಿಂಗ್ ಆಗುವಂಥ ಯೋಗಗಳು, ಮತ್ತು ಕೆಲವೊಂದಷ್ಟು ಹಣಕಾಸಿನ ವ್ಯವಹಾರದಲ್ಲಿ ಕಳೆದುಕೊಳ್ಳುವಂಥದ್ದು, ವ್ಯಕ್ತಿಯನ್ನು ಕಳೆದುಕೊಳ್ಳತಕ್ಕಂಥದ್ದು, ದುಡ್ಡು ಒಡವೆ ಎಲ್ಲ ಕಳೆದುಕೊಳ್ಳುವಂಥ ಯೋಗಗಳು ಕೂಡ ಪ್ರಾಪ್ತಿಯಾಗಬಹುದು. ಹಾಗಾಗಿ ಬಹಳ ಜಾಗ್ರತೆಯನ್ನು ಇಟ್ಕೋಬೇಕು. ವ್ಯಕ್ತಿಯಿಂದಾಗಲಿ, ವಸ್ತುವಿನಿಂದಾಗಲಿ, ಒಡವೆಗಳಿಂದಾಗಲಿ, ಹಣಕಾಸಿನಗಳಿಂದಾಗಲಿ ಅದರಿಂದ ಭಾಳ ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾಗಿರ್ತದೆ. ಜೊತೆಗೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಪ್ರತಿಯೊಂದು ಕಷ್ಟ ಅಂತ ಇದ್ದರೆ, ಸಮಸ್ಯೆ ಅಂತ ಇದ್ದರೆ ಅದಕ್ಕೆ ಪರಿಹಾರ ಅನ್ನುವಂಥದ್ದೊಂದು ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಬೇಕು, ಸರಿಯಾದ ಮಾರ್ಗದರ್ಶಕರು ಇರಬೇಕು, ಸರಿಯಾಗಿ ಹುಡುಕಬೇಕು, ಸರಿಯಾಗಿ ಯೋಚನೆ ಮಾಡಬೇಕು. ಧನಾತ್ಮಕವಾಗಿ ಚಿಂತನೆ ಮಾಡೋದ್ರಿಂದೆಲ್ಲ ಕಷ್ಟಗಳು, ನಷ್ಟಗಳು, ತೊಂದರೆಗಳು ಪರಿಹಾರ ಆಗುತ್ತೆ. ಜೊತೆಗೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಹೇಳಿದ್ದೀನಿ ಆಲ್ರೆಡಿ, ನಿಮಗೆ ಎಲ್ಲ ಇರುತ್ತೆ, ಬಟ್ ಅದು ಇದೆ ಆದರೆ ಸಿಗಲ್ಲ ಕೈಗೆ ಎನ್ನುವಂಥ ಸ್ಟೇಜಲ್ಲಿದೆ. ಅದು ನಿಮಗೆ ಸಿಗತ್ತೆ, ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಅಲ್ಲದೆ ಇನ್ನು ಕೆಲವು ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನು ಉದ್ಯೋಗ ಮಾಡ್ತಾರೆ ಅಂದರೆ, ಈ ಒಂದು ಕೆಲವೊಂದಷ್ಟು ಉದ್ಯೋಗಗಳನ್ನ ಬೇರೆ ಉದ್ಯೋಗಗಳನ್ನು ಬೇರೆ ಫೀಲ್ಡಲ್ಲಿ ಈ ಒಂದು ಮಿಥುನ ರಾಶಿಯವರು ಮಾಡ್ತಾರೆ. ಮಿಥುನ ರಾಶಿಯವರು ಲಕ್ಷಾಂತರ ಜನ ಇರ್ತಾರೆ, ಅವರು ಒಂದೇ ಉದ್ಯೋಗ ಮಾಡಲ್ಲ, ಎಲ್ಲ ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಈ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲ ಇರುತ್ತೆ. ಆಮೇಲೆ ಹಾಲಿನ ವ್ಯಾಪಾರ, ನೀರಿನ ವ್ಯಾಪಾರ ಮಾಡೋರಿಗೆ ಅನುಕೂಲ ಇರುತ್ತೆ. ಆಮೇಲೆ ಗುಡಿ ಗೋಪುರಗಳನ್ನು ಕಟ್ಟತಕ್ಕಂಥವ್ರು, ಅಂದರೆ ದೇವಸ್ಥಾನ ಕಟ್ಟತಕ್ಕಂಥವ್ರು, ಮತ್ತು ದೇವಸ್ಥಾನದ ಕೆಲಸವನ್ನು ಅಂದರೆ ಕೆತ್ತನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ದೇವಸ್ಥಾನ ಕನ್ಸ್ಟ್ರಕ್ಷನ್ ಕಲ್ಲಿನಲ್ಲಿ ಕಟ್ಟಡ ಮಾಡ್ತಕ್ಕಂಥವ್ರು, ಮತ್ತು ಕೆಲವು ಶಿಲ್ಪಿಗಳಿಗೆ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಿದೆ. ಅಂದರೆ ಒಳ್ಳೆ ಅವರಿಗೆ ಅನುಕೂಲ ಇದೆ. ಶಿಲ್ಪಿಗಳಿಗೆ ಒಳ್ಳೆಯ ಕೆಲಸಗಳಿರ್ತದೆ, ಒಳ್ಳೆ ಅವರಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಪ್ರಗತಿ ಇದೆ. ಮತ್ತು ಇನ್ನು ನಾವು ಹೆಚ್ಚಿನ ಚಿಂತನೆ ಮಾಡಬೇಕಾದ್ದು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ವ್ಯಾಲಿ ವ್ಯವಹಾರ ಮಾಡ್ತಕ್ಕಂಥ, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಕೆಲವೊಂದಷ್ಟು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆಲ್ಲ ಒಳ್ಳೆಯದಿದೆ ಅಂತ ನಾವು ಹೇಳಬೇಕಾಗಿದೆ. ಹೀಗೆ ಸಾಮಾನ್ಯವಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಎಲ್ಲ ಒಳ್ಳೆಯದಿರುತ್ತದೆ. ಆದರೂ ಕೂಡ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಆಗ್ಬೋದು, ನಿಧಾನ ಆಗ್ಬೋದು, ಜಾಗ್ರತೆ ವಹಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಅಷ್ಟು ಮಾಡ್ಕೊಂಡು ಹೋದರೆ ನಿಮಗೆ ತೊಂದರೆಗಳೆಲ್ಲ ಪರಿಹಾರ ಆಗ್ತದೆ. ತೊಂದರೆ ಬರೋದೇ ಇಲ್ಲ, ಒಂದು ವೇಳೆ ಬಂದರೆ ಅದಕ್ಕೆ ಪರಿಹಾರ ಅಂತ ಇರುತ್ತೆ, ಮಾಡ್ಕೋಬೇಕು.
ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮಗೆ ಹೆಚ್ಚಿಗೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು, ಸಂಕ್ಷಿಪ್ತವಾಗಿ ಮಾಡಿಕೊಂಡ್ರೆ ಸಾಕು. ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹತ್ತಿರತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಒಂದು ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟಗಳು ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಒಳ್ಳೆಯದಾಗ್ತಾ ಇದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಇದ್ದರೂ ಕೂಡ ಅವರಿಗೆ ಮಾನಸಿಕವಾಗಿ ಅವರಿಗೆ ಸದೃಢವಾಗಿದ್ದಾರೆ. ಅಂದರೆ ದೃಢವಾದ ಮನಸ್ಸು, ಅಚಲವಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಏನಾದರೂ ಮಾಡಬೇಕು ಅಂದರೆ ನಿರಂತರವಾಗಿ ಅದರ ಬಗ್ಗೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಈ ಕರ್ಕಾಟಕ ರಾಶಿಯವರು. ಈ ಕರ್ಕಾಟಕ ರಾಶಿಯವರಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಬರಲ್ಲ ಅಂತಲ್ಲ. ಏಕೆಂದರೆ ಇವರಿಗೆ ಸಮಸ್ಯೆಗಳು ಜಾಸ್ತಿ ಇರ್ತದೆ, ಕಿರಿಕಿರಿ ಜಾಸ್ತಿ ಇರುತ್ತೆ, ಮನಸ್ತಾಪ ಜಾಸ್ತಿ ಇರುತ್ತೆ, ಅಸಮಾಧಾನ ಇರ್ತದೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ಅಸಮಾಧಾನವನ್ನು ಹೊಂದುವಂಥ ವ್ಯಕ್ತಿಗಳು ಈ ಕರ್ಕಾಟಕ ರಾಶಿಯವರಾಗಿರ್ತಾರೆ. ಆದರೆ ಈ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಶಸ್ಸು, ಕೀರ್ತಿ ಯಾವತ್ತೂ ಕೂಡ ಬೆನ್ನು ಹಿಂದಿರ್ತದೆ. ಯಾವತ್ತೂ ಕೂಡ ಒಳ್ಳೆಯ ಹೆಸರನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಜೀವನದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಹುದ್ದೆಯಲ್ಲಿ ಇರ್ತಕ್ಕಂಥ ಇವುಗಳು ಈ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿರ್ತದೆ. ಸಾಮಾನ್ಯವಾಗಿ ಈ ಮಾಸದಲ್ಲಿ ಹೇಳಬೇಕಿದ್ದರೂ ಕೂಡ ಅವರಿಗೆ ಏಕಾದಶಿಯಲ್ಲಿರ್ತಕ್ಕಂಥ ಗುರು ಈಗ ಅವರಿಗೆ ದ್ವಾದಶಕ್ಕೆ ಪ್ರಾಪ್ತಿಯಾಗ್ತಾನೆ. ದ್ವಾದಶಕ್ಕೆ ಗುರು ಬಂದಾಗ ಏನಾಗುತ್ತೆ ಅಂತಂದರೆ ಶೋಫಲಗಳು ನಿಮಗೆ ಎಷ್ಟೇ ಮೊದಲು ಅನುಭವಿಸಿದ್ದಿದ್ರೂ ಕೂಡ ಈ ಕಾಲದಲ್ಲಿ ಶೋಫಲಗಳು ಪ್ರಾಪ್ತಿ ಆಗುತ್ತೆ. ಆಗಲ್ಲ ಅಂತ ಖರ್ಚುಗಳು ಹೆಚ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ, ಎಷ್ಟೇ ಬಂದರೂ ಖಾಲಿ ಆಗುತ್ತೆ. ಮತ್ತು ನಿಮ್ಮ ಕಮಿಟ್ಮೆಂಟು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಜೊತೆಗೆ ಕೆಲವು ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗುತ್ತೆ. ನಿಮಗೆ ಮೂಗು ಕಟ್ಕೊಳ್ಳೋದು, ಗಂಟ್ಲು ಕಟ್ಕೊಳ್ಳೋದು, ಕಿವಿ ಕಟ್ಕೊಳ್ಳೋದು, ಥೈರಾಯ್ಡ್ ಬರೋದು, ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಸುಸ್ತಾಗೋದು, ಆಯಾಸ ಆಗೋದು ಇವೆಲ್ಲವೂ ಕೂಡ ಈ ಕರ್ಕಾಟಕ ರಾಶಿಯವರಿಗಿಂತ ಇವುಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಏನು ಅಂದರೆ ಇದು ಚಂದ್ರನ ರಾಶಿಯಾಗಿರುತ್ತೆ. ಚಂದ್ರನ ರಾಶಾಧಿಪತಿಯಾಗಿರೋದ್ರಿಂದ ಚಂದ್ರನ ಮನಸ್ಸಿಗೆ ಕಾರಕನಾಗ್ತಾನೆ. ಮಾನಸಿಕವಾಗಿ ಯಾರಿಗೆ ಸದೃಢವಾಗಿರೋದಿಲ್ಲವೋ ಅವರಿಗೆ ಕಾಯಿಲೆಗಳು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಬರ್ತದೆ. ಕರ್ಕಾಟಕ ರಾಶಿಯವರಿಗೆ ಮನಸ್ಸು ದೃಢವಾಗಿರಬೇಕು, ಅಚಲವಾದ ಮನಸ್ಸಿರಬೇಕು. ಮತ್ತು ದೃಢವಾಗಿ ಇದ್ದಾಗ ನಿಮ್ಮ ಚಿಂತನೆ ಕರೆಕ್ಟಾಗಿದ್ದಾಗ ಅದು ಯಾವುದೇ ರೀತಿ ತೊಂದರೆಗಳು, ಎಷ್ಟೋ ತೊಂದರೆಗಳು ನಿಮಗೆ ಪರಿಹಾರ ಆಗುತ್ತೆ. ಮನಸ್ಸುಕಾರಕ ಚಂದ್ರನು ತುಂಬ ಚಂಚಲವಾಗಿರ್ತಾನೆ. ಹಾಗಾಗಿ ಚಂಚಲ ಒಂದು ಹೊಂದಿರತಕ್ಕಂಥ ಮನಸ್ಸು ಆ ಒಂದು ವ್ಯಕ್ತಿಗೆ ಸಾಕಷ್ಟು ಮಾನಸಿಕ ತೊಂದರೆಗಳು ಉಂಟಾಗ್ತದೆ ಮತ್ತು ಉಂಟಾಗೋದಕ್ಕೆ ನಾವೇ ಕಾರಣ ಆಗ್ತೀವಿ. ಹಾಗಾಗಿ ಆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಚಂದ್ರನ ಒಂದು ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು. ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು. ಮತ್ತು ಅಚಲವಾಗಿರ್ತಕ್ಕಂಥ ಮನಸ್ಸು, ದೃಢವಾದ ಯೋಚನೆಯನ್ನು ಹೊಂದಿರಬೇಕು. ಆವಾಗ ನಿಮಗೆ ಎಷ್ಟೋ ತೊಂದರೆಗಳು, ಮಾನಸಿಕ ತೊಂದರೆಗಳು ಪರಿಹಾರ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಈ ಒಂದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು, ಪ್ರಜ್ಞಾವಂತರು, ಆರೋಗ್ಯವಂತರಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹೀಗಾಗಿ ಇವರು ಮಕ್ಕಳು ಚೆನ್ನಾಗಿದ್ದರೆ ಮುಂದೆ ಜೀವನಕ್ಕೆ ಅವರು ಭವಿಷ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಕ್ಕಂಥ ಯೋಗವೂ ಕೂಡ ಇರುತ್ತೆ. ಅವರಿಗೆ ಮಾರ್ಗದರ್ಶಕರಾಗಿ ನೀವು ಇರಬೇಕಾಗತ್ತೆ. ಹಾಗಾಗಿ ತುಂಬ ಒಳ್ಳೆಯದು, ನಿಮಗೆ ಒಂದು ಯೋಚನೆ, ಚಿಂತನೆ ಇರುತ್ತೆ ಎನ್ನುವಂಥದ್ದು. ದಾಂಪತ್ಯ ಸಣ್ಣ ಪುಟ್ಟ ಕಲಹ, ಮನಸ್ತಾಪ, ಅಸಮಾಧಾನ ಇದ್ದರೂ ಕೂಡ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು, ಹಾನಿಗಳು ಉಂಟಾಗೋದಿಲ್ಲ. ಮತ್ತು ಮನೆಯನ್ನು ಕಟ್ಟಬೇಕು ಅನ್ನುವಂಥ ಆಸೆ ಇದೆ, ಮನೆ ಕಟ್ಬೋದು, ಸೈಟ್ ತೊಗೋಬೋದು, ಫ್ಲಾಟ್ ತೊಗೋಬೋದು, ಇವೆಲ್ಲ ಯೋಗಗಳು ನಿಮಗಿದೆ. ಈಗ ಶುಭ ಕಾಲ ಅಂತ ನಾವು ಹೇಳ್ತೀವಿ. ಏಕೆ ಅಂದರೆ ನಿಮಗೆ ಗುರು ದ್ವಾದಶದಲ್ಲಿದ್ದಾಗ ನಿಮಗೆ ಎಷ್ಟೇ ಖರ್ಚು ಮಾಡಿದ್ರು ಅಸೆಟ್ ನಿಮಗೆ ಚೆನ್ನಾಗಿರುತ್ತೆ. ಶುಭ ಕಾರ್ಯಕ್ಕೆ ಖರ್ಚು ಮಾಡಿ, ಸಾಲ ಮಾಡಿದ್ರೂ ಕೂಡ ನಿಮಗೆ ಕೆಟ್ಟದ್ದಾಗೋದಿಲ್ಲ. ಆದರೆ ಮಿತಿ ಮೀರಿ ಯಾವುದೂ ಮಾಡಬೇಡಿ. ಯಾವುದು ಅಸೆಟ್ ಮಾಡೋಕ್ಕೆ ಮಾಡಿ. ನೀವೇನಾದರೂ ಮನೆ ಕಟ್ಟಬೇಕು, ಫ್ಲಾಟ್ ತಗೋಬೇಕು, ಆಸ್ತಿ ತಗೋಬೇಕು ಅಂದರೆ ಮಾಡಿ, ಅದರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ ಈ ರಾಶಿಗೆ ಕುಜನು ಯೋಗಕಾರಕನಾಗ್ತಾನೆ. ಅದರ ಜೊತೆಗೆ ನಿಮಗೆ ಇನ್ನೂ ವಿಶೇಷವಾಗಿ ನಿಮಗೆ ಹೇಳಬೇಕಂದ್ರೆ ದ್ವಾದಶದಲ್ಲಿ ಭಾವದಲ್ಲಿ ಬರ್ತಕ್ಕಂಥ ಗುರು ನಿಮಗೆ ಶೋಫಲವನ್ನೇ ಕೊಡ್ತಾನೆ. ಏಕೆಂದರೆ ಖರ್ಚನ್ನು ಹೆಚ್ಚು ಮಾಡ್ತಾನೆ. ಮಾಡಿರ್ತಕ್ಕಂಥ ಖರ್ಚು ಶೋಫಲವಾಗಿ ಪರಿಣಮಿಸಿ ನಿಮಗೆ ಅದು ಒಂದು ರೀತಿಯಲ್ಲಿ ಅಸೆಟ್ ಆಗ್ಬೋದು. ನಿಮಗೆ ಶುಭ ಕಾರ್ಯಕ್ಕೆ ಮಾತ್ರ ಖರ್ಚು ಮಾಡ್ತೀರಿ, ಹಾಗೆ ಕೈಯಲ್ಲಿ ದುಡ್ಡು ಇರಲ್ಲ, ನಿಮಗೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಕಮಿಟ್ಮೆಂಟ್ ಇಟ್ಟುಕೊಂಡು ಏನೋ ಒಂದು ಆಸ್ತಿ ಮಾಡೋದು ತುಂಬ ಒಳ್ಳೆಯ ಯೋಚನೆ ಅಂತ ನಾವು ಹೇಳ್ಬೋದು. ಉದ್ಯೋಗದಲ್ಲಿ ಪ್ರಗತಿ ಇದೆ, ನಿಮಗೆ ಸ್ವಲ್ಪ ವ್ಯತ್ಯಾಸ ಇದೆ, ಇಲ್ಲ ಅಂತ ಹೇಳಲ್ಲ. ನಿಮಗೆ ಟ್ರಾನ್ಸ್ಫರ್ ಆಗುವಂಥ ಯೋಗ ಇತ್ತು, ಕೆಲವು ಜನ ಟ್ರಾನ್ಸ್ಫರ್ ಆಗಿದ್ದೀರಿ, ಕೆಲವು ಜನರಿಗೆ ಪ್ರಮೋಷನ್ ಸಿಗುವಂಥ ಯೋಗ ಇತ್ತು, ಕೆಲವು ಜನ ಪ್ರಮೋಷನ್ ಆಗಿದ್ದೀರಿ, ಕೆಲವು ಜನ ಆಗಲಿಲ್ಲ. ಹೀಗೆ ನಿಮ್ಮ ಜಾತಕದ ಮೇಲೆ ವಿಶೇಷವಾಗಿರ್ತದೆ. ಕರ್ಕಾಟಕ ರಾಶಿಯವರಿಗೆ ಕೆಲವು ಜಾತಕದಲ್ಲಿ ದಶಾಭುಕ್ತಿಗಳು ವ್ಯತ್ಯಾಸ ಆದಾಗ, ಕೆಲವೊಂದಷ್ಟು ಗ್ರಹಗಳು ನಿಮಗೆ ನಿಮ್ಮ ಜಾತಕದಲ್ಲಿ ತೊಂದರೆ ಇದ್ದಾಗ, ಕೆಲವು ಹಿನ್ನಡೆ ಆಗತಕ್ಕಂಥದ್ದು, ಕೆಲವು ಮುನ್ನಡೆ ಆಗತಕ್ಕಂಥ ಯೋಗ ಬಲಗಳು ಕೂಡ ಇರುತ್ತೆ. ಆ ಕಾರಣದಿಂದ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕೈಕೊಟ್ಟರೂ ಕೂಡ ಆಯುಷ್ಯ ಚೆನ್ನಾಗಿರುತ್ತೆ. ಮತ್ತು ಮನಸ್ಥಿತಿ, ದೇಹಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಕೂಡ ಸದೃಢವಾಗಿ ತಾವು ಇರೋದ್ರಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಅಂದರೆ ಮಾನಸಿಕ ಕಷ್ಟಗಳು ಪರಿಹಾರ ಆಗುತ್ತೆ. ದುಡ್ಡು ಕಾಸಿನ ತೊಂದರೆಯಿಂದ ಸಾಕಷ್ಟು ಮುಂಚೆಯನ್ನು ಅನುಭವಿಸಿದ್ವಿ. ಮುಂದೆ ಒಂದು ಕಾಲದಲ್ಲಿ ಚೆನ್ನಾಗಿತ್ತು, ಒಂದು ಕಾಲದಲ್ಲಿ ಚೆನ್ನಾಗಿರಲಿಕ್ಕೆ ಮತ್ತೆ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಒಂದು ಸ್ವಲ್ಪ ಕಾಯಬೇಕಾಗತ್ತೆ. ತಿಂಗಳ ಲೆಕ್ಕ ಅಲ್ಲ, ವರ್ಷದ ಲೆಕ್ಕಲ್ಲ ಕಾಯಬೇಕು. ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುವಂಥ ಯೋಚನೆ ಇಟ್ಕೊಳ್ಳಿ. ಮತ್ತು ನಿಮ್ಮ ನಿಷ್ಠೆ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರಾರ್ಥನೆ ಎಲ್ಲವೂ ಕೂಡ, ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆಯೂ ಕೂಡ ನಿಮಗೆ ಒಳ್ಳೆಯ ಶೋಫಲವನ್ನು ಕೊಡೋದಕ್ಕೆ ಅದು ಕೂಡ ಅನುವು ಮಾಡಿಕೊಡ್ತದೆ, ಅಂದರೆ ಅವಕಾಶವನ್ನು ಮಾಡಿಕೊಡ್ತದೆ. ಆ ಕಾರಣದಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಒಳ್ಳೆಯ ಫಲವನ್ನೇ ಹೇಳ್ತಾ ಇದ್ದೀವಿ, ಶುಭಫಲವನ್ನೇ ಹೇಳಬೇಕಾಗಿದೆ. ಆದರೆ ಭಾಗ್ಯದಲ್ಲಿರ್ತಕ್ಕಂಥ ಶುಕ್ರನು ಮತ್ತು ಶನಿ, ರಾಹು ಇವೆಲ್ಲ ಕೂಡ ಭಾಗ್ಯದಲ್ಲಿ ಇದ್ದಾರೆ, ಅಂದರೆ ಶುಭಫಲವನ್ನು ಕೊಡೋದಕ್ಕಿದ್ದಾರೆ. ಆ ಶುಭಫಲವನ್ನು ಕೊಟ್ಟರು ಅದರಲ್ಲಿ ಜೊತೆಗೆ ಕೆಲವೊಂದಷ್ಟು ಕಾಂಪ್ಲಿಕೇಶನ್ ಇರುತ್ತೆ. ಯಾಕೆಂದರೆ ಶನಿ ಕೆಟ್ಟದ್ದು ಮಾಡ್ತಾನೆ ಅಂದರೆ ಗುರು ಕೆಟ್ಟದ್ದು ಮಾಡೋಕ್ಕೆ ಬಿಡೋದಿಲ್ಲ.
ಗುರು ಒಳ್ಳೇದು ಮಾಡ್ತಾನೆ ಅಂದರೆ ಶನಿ ಕೆಟ್ಟದ್ದು ಒಳ್ಳೇದು ಮಾಡೋಕ್ಕೆ ಬಿಡಲ್ಲ, ಗುರು ಒಳ್ಳೇದು ಮಾಡೋಕ್ಕೆ ಶನಿ ಬಿಡಲ್ಲ, ಶನಿ ಕೆಟ್ಟದ್ದು ಮಾಡೋಕ್ಕೆ ಗುರು ಬಿಡಲ್ಲ. ಕೆಲವು ಸಮಯದಲ್ಲಿ ಎರಡೂ ಗ್ರಹಗಳು ಕೂಡ ಫಲ ಕೊಡುತ್ತೆ, ಆವಾಗ ಸಮ್ಮಿಶ್ರ ಫಲವಾಗಿ ನಿಮಗೆ ಬರುತ್ತೆ. ಹಾಗಾಗಿ ಕೆಲವೊಂದಷ್ಟು ಏನು ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳೋ ಕಷ್ಟ ಆಗ್ತದೆ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಜ್ಞರನ್ನು ಅಂದರೆ ತಿಳುವಳಿಕೆ ಇರೋರನ್ನು ಅನುಭವಿಕರನ್ನು ನೀವು ಹೋಗಿ ಭೇಟಿ ಮಾಡಿ ಅದನ್ನು ಸರಿಯಾಗಿ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಮತ್ತು ನಿಮ್ಮ ಬಗ್ಗೆ ಒಳ್ಳೆಯ ಕಾಳಜಿ ಇರತಕ್ಕಂಥ ವ್ಯಕ್ತಿಗಳನ್ನು ನೀವು ಸರಿಯಾಗಿ ಸಂದರ್ಶನ ಮಾಡಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿ ತೊಂದರೆಗಳು ತೊಡಕೊಳ್ಳಿ ಇರೋದಿಲ್ಲ. ಒಂದು ವೇಳೆ ತೊಂದರೆ ಬಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಆದರೆ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಕುಂಕುಮ ಅರ್ಚನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಫಲಗಳನ್ನೇ ಹೇಳಬೇಕು. ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗುರು ಶುಭಫಲವನ್ನು ಕೊಡ್ತಾನೆ, ಶುಭಫಲವನ್ನೇ ಅವರಿಗೆ ಹೇಳಬೇಕಾಗಿದೆ. ಹಾಗಾಗಿ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ಪರಿಹಾರ ಆಗುವಂಥ ಯೋಗಗಳಿದೆ. ನಿಮಗೆ ಎಲ್ಲ ರೀತಿಯ ತೊಂದರೆ ಅಂತ ಯಾಕೆ ಹೇಳ್ತೀನಿ ಅಂತ ನಾನು ಕೇಳಿದ್ರೆ, ಅದು ವಿಶೇಷವಾಗಿ ನಿಮಗೆ ನಾನು ತಿಳಿಸಿ ಹೇಳಬೇಕಂತಂದರೆ, ಎಲ್ಲ ರೀತಿಯ ತೊಂದರೆಗಳು ಅಂತಂದರೆ ಎಲ್ಲ ರೀತಿಯ ಜನಗಳು ಇರ್ತಾರೆ ಈ ಸಿಂಹರಾಶಿಯವರು. ಹಾಗಾಗಿ ನಿಮಗೆ ಯಾವ್ಯಾವ ರೀತಿಯಲ್ಲಿ ನೀವು ಜನ ಇದ್ದೀರಿ ಅಂದರೆ, ನೀವು ಬೇರೆ ಬೇರೆ ಒಂದು ಉದ್ಯೋಗ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವ್ರು, ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಚಿಕ್ಕ ಮಗುವಿಂದ ಹೇಳಿದ್ರೆ 80, 90, 100 ವರ್ಷ ಆಗಿರೋ ವ್ಯಕ್ತಿಗಳು ಕೂಡ ಈ ಒಂದು ಸಿಂಹರಾಶಿಯವರು ಇರ್ತಾರೆ. ಹಾಗಾಗಿ ಹೇಳ್ತಕ್ಕಂಥದ್ದು ಏಕೆ ಅಂತಂದರೆ, ಈ ಒಂದೊಂದು ವ್ಯಕ್ತಿಗೆ ಒಂದೊಂದು ವೃತ್ತಿಯಲ್ಲಿ ಫಲವನ್ನು ಗ್ರಹಗಳು ಕೊಡ್ತದೆ. ಇವಾಗ ಚಿಕ್ಕ ಮಕ್ಕಳಾಗಿ ಇದ್ದಿದ್ದರೆ ಅವರು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ವಿವಾಹಕ್ಕೆ ಸಂಬಂಧಪಟ್ಟ ವಯಸ್ಸಿಗೆ ಬಂದರಿದ್ದರೆ ವಿವಾಹ ಆಗ್ತದೆ. ತುಂಬ ವಯಸ್ಸಾಗೋರಿದ್ದರೆ ಅವ್ರಿಗೆ ರಿಟೈರ್ಡ್ ಲೈಫ್ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಜಾತಕವನ್ನು ನಾವು ಪರಿಶೀಲನೆಯನ್ನು ಮತ್ತು ಅದಕ್ಕೆ ಆ ರೀತಿ ಪ್ರಿಡಿಕ್ಷನ್ ನಾವು ಕೊಡಬೇಕಾಗಿದೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ವಿವಾಹ ಆಗುವಂಥವ್ರು ಯಾರು ಇದ್ದರೆ ವಿವಾಹ ಆಗುವಂಥ ಯೋಗ, ಮನೆ ಕಟ್ಟೋದು ಪ್ರಯತ್ನ ಪಡ್ತಾ ಇದ್ದೀರಾ, ಮನೆ ಕಟ್ಟುವಳ್ಳಕ್ಕೆ ಒಳ್ಳೆಯ ಯೋಗ ಇದೆ. ನಿಮಗೆ ಸೈಟ್ ತೊಗೋಬೇಕು ಅಂತ ಇದ್ದರೆ ಸೈಟ್ ತೊಗೋಬೋದು, ಮನೆ ಕಟ್ಬೋದು, ಫ್ಲಾಟ್ ತೊಗೋಬೋದು. ನೀವು ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಇರ್ತದೆ. ಅಂದರೆ ನಿಮಗೆ ಸಹಾಯ ಇರ್ತದೆ ಎಲ್ಲ ಕಡೆಯಿಂದ ಅಂತ. ನಿಮ್ಮ ಪ್ರಯತ್ನ ಯಾವ ಮುಖದಲ್ಲಿದೆ ಅದು ನಿಮಗೆ ಯಶಸ್ಸಾಗುತ್ತೆ ಅಂತ. ಅಂದರೆ ನಿಮಗೆ ಏನು ಬೇಕಾದರೂ ನೀವು ಮಾಡ್ಬೋದು. ನೀವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ನೀವು ಮಾಡಿದಾಗ ನಿಮಗೆ ದೈವಾನುಗ್ರಹ ಇರ್ತದೆ, ಅದರಿಂದ ಪ್ರಾಪ್ತಿಯಾಗ್ತದೆ. ಅಂದರೆ ಶುಭಫಲಗಳು ಪ್ರಾಪ್ತಿಯಾಗ್ತದೆ, ನಿಮ್ಮ ಕಾರ್ಯ ನೆರವೇರುತ್ತೆ ಅಂತ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ರಾಶಿ ಅಂದರೆ ಸೂರ್ಯನ ರಾಶಿ, ಸೂರ್ಯನು ರಾಜಗ್ರಹ ಮತ್ತು ಪ್ರಕಾಶಗ್ರಹ. ಹಾಗಾಗಿ ಅಂತಹ ಗ್ರಹಗಳಿಗೆ ಗುರುವಿನ ಅನುಕೂಲ ಇದ್ದಾಗ ತುಂಬ ಒಳ್ಳೆಯ ಫಲಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತೆ, ಆರೋಗ್ಯದಲ್ಲಿ ಚೆನ್ನಾಗಿರ್ತದೆ. ಮತ್ತು ಅವ್ರಿಗೆ ಅಸ್ಥಾನಾಧಿಪತಿ ಮತ್ತು ಲಾಭಾಧಿಪತಿ ಬುಧ ಆಗಿರೋದ್ರಿಂದ ಒಳ್ಳೆಯ ಬುದ್ಧಿ ಇರತಕ್ಕಂಥದ್ದು, ಒಳ್ಳೆಯ ಯೋಚನೆ ಇರತಕ್ಕಂಥದ್ದು, ಮತ್ತು ತುಂಬ ಚುರುಕಾಗಿ ಇರತಕ್ಕಂಥ ಒಂದು ಇದು ಕೂಡ ಅವರಿಗೆ ಇರುತ್ತೆ. ಮತ್ತು ನೇರವಾಗಿ ಮಾತಾಡ್ತಕ್ಕಂಥದ್ದು, ನೇರವಾಗಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ವ್ಯವಹಾರಗಳನ್ನು ಸುಮ್ಮನೆ ತೊಂದರೆ ಕೊಡದೆ ಯಾವುದೊಂದು ಎಳಿದೆ ನಿಧಾನವಾಗಿ ವ್ಯವಹಾರವನ್ನು ಮಾಡಿ, ಮತ್ತು ಎಲ್ರಿಗೂ ಕೂಡ ಸಮಾಧಾನಕರವಾಗಿದ್ದು, ಮತ್ತು ಸರಿಯಾಗಿ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು. ಅಂದರೆ ನನಗೆ ಎಷ್ಟು ಇರುತ್ತೋ ಪ್ರಾಬ್ಲಮ್ ಅಂದರೆ ನನಗೇನು ಪ್ರಾಬ್ಲಮ್ ಅದೇ ಬೇರೆಯವ್ರಿಗೂ ಆಗುತ್ತೆ ಅಂತ ಚಿಂತನೆ ಮಾಡ್ತಕ್ಕಂಥದ್ದು. ಸ್ವಾರ್ಥ ಕಡಿಮೆ ಇರತಕ್ಕಂತಹ ವ್ಯಕ್ತಿಗಳಾಗಿದ್ದೀರಿ. ಹಾಗಾಗಿ ನೀವು ಸ್ವಾರ್ಥವನ್ನು ಬಿಟ್ಟಿದ್ದೀರಿ. ಎಲ್ಲರೂ ಚೆನ್ನಾಗಿರಬೇಕು ಅನ್ನೋಂಥ ಯೋಚನೆ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಮನೆ ಮಕ್ಕಳು, ತಂದೆ ತಾಯಿ, ಬಂಧು ಬಾಂಧವರು, ಸ್ನೇಹಿತರು ಎಲ್ಲ ಚೆನ್ನಾಗಿರಬೇಕು ಎನ್ನುವಂಥ ಒಂದು ಒಳ್ಳೆಯ ಸಹೃದಯ ವ್ಯಕ್ತಿಗಳು ನೀವು ಆಗಿದ್ದೀರಿ. ಹಾಗಾಗಿ ನಿಮಗೆ ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಯೋಚನೆ ಇದೆ, ಒಳ್ಳೆಯ ಧ್ಯೇಯ ದೃಷ್ಟಿ ಇದೆ, ದೂರದೃಷ್ಟಿಯು ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಇದ್ದರೆ ನಿಮಗೆ ಕಷ್ಟ ಇಲ್ಲ ಅಂದರೆ ಭಾಳ ಸಂತೋಷ, ಕಷ್ಟ ಇದ್ದರೆ ಪರಿಹಾರ ಆಗುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆರ್ಥಿಕ ಸಂಕಷ್ಟದಲ್ಲಿ ನೀವಿದ್ದರೆ ಆರ್ಥಿಕ ಸಂಕಷ್ಟದಿಂದ ನೀವು ಹೊರಗೆ ಬರುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇದರ ಜೊತೆಗೆ ಎಲ್ಲ ರೀತಿಯ ಸಮಸ್ಯೆಗಳು ನಿಮಗೆ ಆಗಬೇಕು ಅಂತಂದರೆ ಕೆಲವೊಂದಷ್ಟು ನಿಮಗೆ ತೊಂದರೆಗಳಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಏಕೆ ಅಂದರೆ ಈ ಒಂದು ವಿಷಯದಲ್ಲಿ ಕಾರಕತ್ವ ಅಂತ ನಾವು ಹೇಳ್ತೀವಿ. ಈ ಕೆಲವೊಂದಷ್ಟು ಲೋಹದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮತ್ತು ಪೆಟ್ರೋಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಈ ಒಂದು ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರ್ತದೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರ್ತದೆ. ಮತ್ತು ಈ ಒಂದು ಸಿಂಹರಾಶಿಯವರು ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಸಂಘ ಸಂಸ್ಥೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಮತ್ತು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಲೇವಾಲಿ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆಲ್ಲ ತುಂಬ ಒಳ್ಳೆಯದಿದೆ. ಮತ್ತು ಸಾಫ್ಟ್ವೇರ್ ಇಂಜಿನಿಯರು ಅವರಿಗೆ ಒಳ್ಳೆಯ ಯೋಗಗಳಿದೆ. ಹಾರ್ಡ್ವೇರ್ ಮಾಡೋರಿಗೆ ಸ್ವಲ್ಪ ಅಡಚಣೆ ಇರ್ತದೆ. ಹೀಗೆ ಒಂದೊಂದು ವ್ಯಕ್ತಿಗಳಿಗೂ ಕೂಡ ವಿಭಿನ್ನವಾಗಿರ್ತಕ್ಕಂತಹ ಫಲಗಳು ದೊರೆಯುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಯಶಸ್ಸಾಗುತ್ತೆ. ಗುರುವಿನ ಅನುಗ್ರಹ ಈಗಿಲ್ಲ ಅಂದರೂ ಕೂಡ ಬರ್ತಾ ಇದೆ. ಅಂದರೆ ಆ ಗುರುವಿನ ಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಒಂದು ಮಾಸದಲ್ಲಿ ಆಗದೇ ಇದ್ದರೂ ಗುರುವಿನ ಏಕಾದಶ ಸ್ಥಾನಕ್ಕೆ ಬಂದಾಗ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಈಗಾಗಲೇ ಗುರುದೃಷ್ಟಿ ಬಂದಿರ್ತದೆ, ಯಾವಾಗಲೂ ಗ್ರಹಗಳು ಬರೋ ಮುಂಚೆ ದೃಷ್ಟಿ ಬರುತ್ತೆ. ಹಾಗಾಗಿ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ನಿಮಗೆ ಒಳ್ಳೆಯ ಫಲಗಳು
ಬರೋದಕ್ಕೆ ನಿಮಗೆ ಯೋಚನೆ ಇದೆ, ಅಂದರೆ ಬರೋದಕ್ಕೆ ಕಾಯ್ತಾ ಇದೆ, ನಿಮಗೆ ಏನೇನೆಲ್ಲ ಆಗಬೇಕು ಅಂತ ಚಿಂತನೆ ಇದೆ. ಅದೆಲ್ಲ ಈಗ ನೀವು ಪ್ರಾರಂಭ ಮಾಡಿದ್ದೀರಾ. ಏನೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥ ಯೋಚನೆಯನ್ನು ಮಾಡ್ಕೊಂಡಿದ್ದೀರಾ. ಅದು ನಿಮ್ಮೆಲ್ಲ ಕೈಗೂಡುವಂಥ ಯೋಗಗಳು ಪ್ರಾಪ್ತಿಯಾಗಿದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಏಕೆ ಅಂತಂದರೆ ನಿಮಗೆ ಉಷ್ಣಕ್ಕೆ ಸಂಬಂಧಪಟ್ಟಂಥ ತೊಂದರೆ ಸೂರ್ಯನ ರಾಶಿ ಆಗಿರೋದ್ರಿಂದ ಸ್ವಲ್ಪ ಶಾರೀರಿಕವಾಗಿ ಉಷ್ಣದ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಉಷ್ಣತೆ ಹೆಚ್ಚಾಗುತ್ತೆ. ಅಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಆಮೇಲೆ ಅಜೀರ್ಣ, ಈ ಥರ ತೊಂದರೆಗಳು ಆಗ್ಬೋದು. ಮತ್ತು ಸ್ವಲ್ಪ ತಲೆನೋವು ಬರತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಕೋಪ ಇರ್ತಕ್ಕಂಥದ್ದು, ಹಠ ಇರ್ತಕ್ಕಂಥದ್ದು, ಈ ಶೀಘ್ರ ಕೋಪದಿಂದ ಕೆಲವೊಂದಷ್ಟು ತೊಂದರೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಕೆಲವು ಶೀಘ್ರ ಕೋಪದಿಂದ ಏನಾದರೂ ಅಡಚಣೆ ಮಾಡ್ಕೊಳ್ತಕ್ಕಂಥದ್ದು, ಹೆಚ್ಚು ಕಮ್ಮಿ ಮಾತಾಡಿ ತೊಂದರೆ ಅನುಭವಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗ್ತದೆ. ಕಮಿಟ್ಮೆಂಟ್ ಕರೆಕ್ಟಾಗಿದ್ದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ನೋಡಿಕೊಂಡು ಮಾಡಿಕೊಂಡು ಸ್ವಲ್ಪ ತಾಳ್ಮೆ ಕಳ್ಕೊಳ್ಳದೆ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಹೀಗೆ ಸಿಂಹರಾಶಿಯವರಿಗೆ ಶುಭಫಲಗಳು ಹೆಚ್ಚಿಗೆ ಪ್ರಾಪ್ತಿಯಾಗಿದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಇನ್ನು ಅವರಿಗೆ ಅಷ್ಟಮದಲ್ಲಿ ಶನಿ ಗೋಚಾರ ಆಗ್ತದೆ. ಅಷ್ಟಮದಲ್ಲಿ ಶನಿ ಬಂದಾಗ ಕಷ್ಟಸ್ಥಾನ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಶನಿ ಬಂದಾಗ ವಾಹನ ಅಪಘಾತಾದಿ ಭಯಗಳಿರ್ತದೆ. ಅದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೇನೋ ಸಣ್ಣ ಪುಟ್ಟ ಯಾರಿಗಾದರೂ ಗ್ಯಾರಂಟಿ ಕೊಡೋದು, ಸ್ಯೂರಿಟಿ ಕೊಡೋದು, ಆಮೇಲೆ ಸಾಲ ಕೊಡೋದು ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅಡಚಣೆ ಆಗ್ಬೋದು. ಅಂದರೆ ಹಾನಿ, ಅದು ಆರ್ಥಿಕ ನಷ್ಟ ಆಗ್ಬೋದು. ಅದನ್ನು ಕೂಡ ಮಾಡಿಕೊಂಡು ಭಾಳ ಜಾಗ್ರತೆಯಿಂದ ಇರೋದು ಭಾಳ ಉತ್ತಮವಾಗಿರ್ತದೆ. ಹಾಗಾಗಿ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಇರ್ತದೆ. ಅದನ್ನು ಸರಿಪಡಿಸ್ಕೊಳ್ಳಿ. ಕೋರ್ಟು ಕಚೇರಿ ವ್ಯಾಜ್ಯಗಳಿದ್ದರೆ ಅದು ಪರಿಹಾರ ಆಗುವಂಥ ಯೋಗಗಳು ಕೂಡ ನಿಮಗೆ ಇರುತ್ತೆ. ಮತ್ತು ದೂರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ದೇವಸ್ಥಾನಗಳಿಗೆ ಗುಡಿಗೊಪ್ಪರಗಳಿಗೆ ಹೋಗಿ ತೀರ್ಥ ಸ್ನಾನ ಮಾಡೋದು, ಮತ್ತು ತುಂಬ ತಿರುಗಾಟ ಮಾಡಿ ಕೆಲವು ದೇವಸ್ಥಾನಗಳು ತಿರುಗುವಂಥದ್ದು, ಕೆಲವು ಪ್ರದೇಶಗಳನ್ನು ತಿರುಗತಕ್ಕಂಥ ಯೋಗಗಳಿದೆ. ಮತ್ತು ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಸಿಂಹರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಿದೆ ಅಂತಲೇ ಹೇಳಬೇಕು. ಒಳ್ಳೆಯ ಕಾಲಗಳು ಮುಂದೆ ಕೂಡಿ ಬರ್ತಾ ಇರೋದ್ರಿಂದ ಒಳ್ಳೆಯದಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಾದರೂ ಕಷ್ಟದಲ್ಲಿ ಕಾರ್ಪೊರೇಟ್ ತೊಂದರೆ ಇದ್ದರೆ ನೀವು ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದರ ಜೊತೆಗೆ ತೊಂದರೆ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬೆಳಗ್ಗೆ ಅರ್ಚನೆಯನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭಫಲಗಳು ಪ್ರಾಪ್ತಿಯಾಗಿದೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಎಲ್ಲ ಭಾಗ್ಯೋದಯ ಆಗಿದೆ. ಭಾಗ್ಯ ಇರತಕ್ಕಂಥ ಗುರು ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥ ಚಿಂತನೆ ನಿಮಗಿದೆ. ಆಲ್ರೆಡಿ ನಿಮ್ಗೆ ಒಳ್ಳೆಯದಾಗಿದೆ. ನೀವು ಇನ್ನೂ ಕೂಡ ಒಳ್ಳೆಯದಾಗುವಂಥ ಯೋಗ ಇದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ಮನೆಯಲ್ಲಿ ಮದುವೆ ಆಗದೆ ಇರತಕ್ಕಂಥವ್ರು ಯಾರು ಇದ್ದರೆ ವಿವಾಹ ಆಗುವಂಥ ಯೋಗ, ಉಪನಯನ ಮಾಡುವಂಥ ಯೋಗ, ನಾಮಕರಣ ಮಾಡುವಂಥದ್ದು, ಗೃಹಪ್ರವೇಶ ಮಾಡುವಂಥ ಶುಭ ಯೋಗಗಳು ನಿಮ್ಮ ಮನೆಯಲ್ಲಿ ಪ್ರಾಪ್ತಿ ಆಗುತ್ತೆ. ಹಣಕಾಸಿನ ತೊಂದರೆಗಳೆಲ್ಲ ಪರಿಹಾರ ಆಗ್ತದೆ. ಹಣಕಾಸು ನಿಮ್ಗೆ ಬರಬೇಕಾದ್ದು ಬರುತ್ತೆ, ಕೊಡಬೇಕಾದ್ದು ಕೊಡ್ತೀರಾ. ಎಲ್ಲ ಕಮಿಟ್ಮೆಂಟು ಕೂಡ ಚೆನ್ನಾಗಿ ಇಟ್ಟುಕೊಳ್ಳುವಂಥ ಯೋಗ ಕೂಡ ಇದೆ. ವ್ಯವಹಾರ ನಿಮ್ಮದು ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅಂಥ ತೊಂದರೆಗಳಾಗೋದಿಲ್ಲ. ಅಂಥ ತೊಂದರೆಗಳಾದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ಮತ್ತು ಆರ್ಥಿಕ ಸ್ಥಿತಿ ಸರಿ ಹೋದ್ಮೇಲೆ ನಿಮಗೆ ಸಾಮಾನ್ಯ ಎಲ್ಲ ಸ್ಥಿತಿ ಸರಿ ಹೋದಾಗೆ. ಹಾಗಾಗಿ ನಿಮ್ಮ ಅಣ್ಣ ತಮ್ಮದಲ್ಲಿ ಸ್ವಲ್ಪ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಕಳ್ಕೊಳ್ಳುವಂಥದ್ದು ಇರ್ಬೋದು. ಆದರೂ ಕೂಡ ಅದು ತೊಂದರೆ ಇಲ್ಲ. ಮತ್ತು ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇದ್ದರೆ ಅದು ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ಳಿ. ಪಿತ್ರಾಯಿತ ಆಸ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು, ಓದ್ತಾರೆ, ಚೆನ್ನಾಗಿ ಓದಿಸೋದಕ್ಕೆ ಗಮನ ಕೊಡಿ. ಅವರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿರಿ. ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಮನೆಯಲ್ಲಿ ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದೀರಾ, ಒಳ್ಳೇದಾಗ್ತದೆ. ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಆಗೋಕ್ಕೆ ದೇವರ ಅನುಗ್ರಹ ನಿಮಗಿದೆ. ನಿಮ್ಮ ಪ್ರಯತ್ನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮಗೇನು ಅವಶ್ಯಕತೆ ಇದೆ ಆ ರೀತಿ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ನಿಮ್ಮ ದೋಷಗಳು, ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆ ಇರುತ್ತದೆ. ಯಾಕೆ ಅಂತಂದರೆ ಉದ್ಯೋಗದಲ್ಲಿ ನಿಮಗೆ ಉದ್ಯೋಗ ಸ್ಥಾನ ಇದೆಯಲ್ಲ, ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗ್ಬೋದು. ಅಂದರೆ ಹೊಸದಾಗಿ ಉದ್ಯೋಗ ಹೋಗೋವರಿಗೆ ತೊಂದರೆ ಆಗ್ತದೆ. ಉದ್ಯೋಗ ಇರೋವರಿಗೆ ಬಿಟ್ಟರೆ ಬೇರೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಏನು ತೊಂದರೆ ಆಗಲ್ಲ. ಹಾಗಾಗಿ ಉದ್ಯೋಗ ಚೇಂಜ್ ಮಾಡೋರಿಗೆ ಚೇಂಜ್ ಮಾಡ್ಬೋದು. ಮತ್ತು ಶಾಲಾ ಕಾಲೇಜುಗಳನ್ನು ಚೇಂಜ್ ಮಾಡೋರಿಗೆ ಮಾಡ್ಬೋದು. ಮತ್ತು ಅಧ್ಯಾಪಕರಿಗೆ ವಿದ್ಯಾರ್ಥಿಗಳು ಕೂಡ ಬದಲಾವಣೆ ಸಮಯ ಇದೆ. ಅವರು ಕೂಡ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ. ಓದಿರೋರು ಒಳ್ಳೆಯ ಹುದ್ದೆಗೆ ಹೋಗ್ತಾರೆ, ಓದುವವರು ಇನ್ನೂ ಚೆನ್ನಾಗಿ ಓದ್ಕೊಂಡು ಮುಂದೆ ಹೋಗ್ತಾರೆ. ಹೀಗೆ ಅದು ಕೂಡ ಚೆನ್ನಾಗಿರುತ್ತೆ. ದಾಂಪತ್ಯದ ಸ್ವಲ್ಪ ಕಲಹ ಮನಸ್ತಾಪ ಇನ್ನು ಮುಂದೆ ಬರುವಂಥ ಯೋಗ ಇದೆ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಒಂದು ವೇಳೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೆ ಸಂತಾನ ಆಗುವಂಥ ಯೋಗವು ಕೂಡ ಇರುತ್ತೆ. ಜೊತೆ ಕೆಲವೊಂದಷ್ಟು ವಾಹನ ಅಪಘಾತಾದಿ ಭಯಗಳು ಸಣ್ಣ ಪುಟ್ಟದಿರುತ್ತೆ. ಭಾಳ ಜಾಗ್ರತೆ ವಹಿಸ್ಕೋಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸ್ಕೋಬೇಕು. ಅದು ಅಲ್ಲದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾವುದೇ ವ್ಯವಹಾರವನ್ನು ಕೊಡುವಾಗ ಕಾನೂನುಬದ್ಧವಾಗಿ ಪ್ರತಿಯೊಂದನ್ನು ಮಾಡ್ಕೊಂಡು ಹೋದರೆ ನಿಮಗೆ ತೊಂದರೆಗಳು ಎಷ್ಟೋ ದೊಡ್ಡದಾಗಿ ಬರೋದು, ಸಣ್ಣದಾಗಿ ಬರುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಇದೆ ಮಾತ್ರ ಎಲ್ಲ ಒಳ್ಳೆಯದಾಗುತ್ತೆ ಅಂತೇನಲ್ಲ. ಒಳ್ಳೆಯದಾಗೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಮಗೆ ಅನುಕೂಲ ಆಗುತ್ತೆ. ದೈವಾನುಗ್ರಹ ನಮಗಿದ್ದಾಗ ನಮ್ಮ ಪ್ರಯತ್ನ, ಪುರುಷ ಪ್ರಯತ್ನ ಅಂತ ನಾವು ಏನು ಮಾಡ್ತೀವಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅದಕ್ಕೆ ದೈವಾನುಗ್ರಹ ಇದ್ದಾಗ ಅದು ನಮಗೆ ಕೈಗೂಡಿ ಬರುತ್ತೆ ಎನ್ನುವಂಥ ಚಿಂತನೆಯನ್ನು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗಿದೆ. ಮತ್ತು ಈಗ
ಆ ರಾಶಿಯಲ್ಲಿ ಕೇತು ಇರೋದ್ರಿಂದ ಇನ್ನೊಂದು ವಿಶೇಷ ಏನಂತಂದರೆ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಅದು ಒಂದು ರೀತಿಯಲ್ಲಿ ಬೇರೆ ರೀತಿಯ ಫಲವನ್ನು ಕೊಡುತ್ತೆ. ಗೋಚಾರದಲ್ಲಿ ಕೇತು ಇದ್ದಾಗ ನಿಮಗೆ ಜಗಳ ಆಗೋದು, ಮನಸ್ತಾಪ ಆಗೋದು, ನಿಮ್ಮ ಸ್ನೇಹಿತರ ಜೊತೆ, ಮನೆಯಲ್ಲಿ ಹೆಂಡತಿ ಹತ್ರ, ಮಕ್ಕಳ ಹತ್ರ, ತಂದೆ ತಾಯಿ ಹತ್ರ ಸ್ವಲ್ಪ ಆರ್ಗ್ಯುಮೆಂಟ್, ವಾದ ವಿವಾದಗಳು ನಡೆಯುವಂಥ ಇವುಗಳು ಕೂಡ ಇರ್ತದೆ. ಆಗ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗತ್ತೆ. ಅದು ಕೂಡ ನಿಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಹಿರಿಯರು ಭಾಳ ಮುಖ್ಯ. ಅವ್ರ ಜೊತೆ ಆ ವಾದ ವಿವಾದಗಳನ್ನು ಮಾಡದೇ ಇರೋದು. ಮತ್ತು ಕಿರಿಯವರು ಅಷ್ಟೇ ಮುಖ್ಯನೇ. ಕಿರಿಯವರಿಗೂ ಮನಸ್ತಾಪ ಆಗ್ತದೆ. ಸಣ್ಣವರು ಒಂದು ಮಾತ್ರದಲ್ಲಿ ಅವ್ರಿಗೆ ಎಲ್ಲ ರೀತಿಯ ಯೋಚನೆಗಳು, ಚಿಂತನೆಗಳು ಇರುತ್ತೆ. ಆದರೂ ಎಲ್ಲರನ್ನು ಸರಿಪಡಿಸ್ಕೊಂಡು ಹೋದರೆ ನಿಮಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಮುಂದೆ ಜೀವನದಲ್ಲಿ ಭವಿಷ್ಯದಲ್ಲಿ ಯಶಸ್ಸು, ಕೀರ್ತಿ ನಿಮಗೆ ಖಂಡಿತ ದೊರೆಯುತ್ತೆ. ಒಳ್ಳೆಯದಾಗುವಂಥ ಎಲ್ಲ ಯೋಗ ಗುಣ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಈ ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ತೊಂದರೆಯಲ್ಲಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರ್ತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ತುಲಾರಾಶಿಗೆ ವಿಶೇಷವಾಗಿ ಒಂದು ಸ್ಥಾನಮಾನ ಇದೆ. ಯಾಕೆಂದರೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನು ದೈವಗ್ರಹ ಮತ್ತು ಶುಭಗ್ರಹ ಅಂತ ನಾವು ಚಿಂತನೆಯನ್ನು ಮಾಡ್ತೀವಿ. ಹಾಗಾಗಿ ಅವನು ಒಳ್ಳೆಯ ಫಲವನ್ನು ಕೊಡಬೇಕಾಗಿದೆ. ಆದರೆ ಅವನೊಬ್ಬರೇ ಕೊಡೋದಿಲ್ಲ, 9 ಗ್ರಹಗಳು ಕೂಡ ಇರುತ್ತೆ. 9 ಗ್ರಹಗಳ ಮಧ್ಯದಲ್ಲಿ ಕಾರಕತ್ವ ಯಾವುದು ಗ್ರಹದ್ದು, ರಾಶಾಧಿಪತಿ ಯಾರು, ಶುಕ್ರನು ಅಂತ ನಾವು ಚಿಂತನೆ ಮಾಡ್ತೀವಿ. ಶುಕ್ರನು ಹಾಗಿದ್ದರೆ ಮತ್ತೆ ಬೇರೆ ಗ್ರಹಗಳು ಹೇಗಿರುತ್ತೆ? ಗುರು 8ರಲ್ಲಿದ್ದಾನೆ. 8ರಲ್ಲಿ ಗುರು ಇದ್ದಾಗ ಏನಾಗುತ್ತೆ? ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾಗ ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ, ಬದಲಾವಣೆಗಳಾಗುತ್ತದೆ ಜೀವನದಲ್ಲಿ. ಬದಲಾವಣೆ ಯಾಕೆ ಆಗ್ತದೆ ಅಂದರೆ ಆರ್ಥಿಕ ಬದಲಾವಣೆ ಆದಾಗ ಜೀವನದಲ್ಲೆಲ್ಲ ಬದಲಾವಣೆ ಆಗ್ತದೆ. ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದಾಗಲೂ ಒಂಥರ ಬದಲಾವಣೆ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂದರೂ ಒಂಥರ ಬದಲಾವಣೆ. ಜೀವನದಲ್ಲಿ ಬದಲಾವಣೆ, ನಾವು ಇಟ್ಟೋದನ್ನು ಕಳ್ಕೊಂಡ್ರೆ ಒಂದು ಬದಲಾವಣೆ, ಇಲ್ಲದನ್ನು ಪಡೆದುಕೊಂಡಾಗ ಒಂದು ಬದಲಾವಣೆ, ಹೀಗೆ ಬದಲಾವಣೆ ಜೀವನದಲ್ಲಿ ಆಗ್ತಾ ಹೋಗ್ತದೆ. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯ ಜೊತೆಗೆ ಆದರೆ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ. ಯಾವ ದೃಷ್ಟಿ ಅಂತಂದರೆ ಅಷ್ಟಮ ಸ್ಥಾನದ ದೃಷ್ಟಿ. ಅಷ್ಟಮ ಸ್ಥಾನದಲ್ಲಿ ಕುಳಿತುಕೊಂಡು ಧನಸ್ಥಾನವನ್ನು ನೋಡುವಾಗ ದುಡ್ಡು ಕಾಸು ಕೈ ನಿಲ್ಲೋದಿಲ್ಲ, ಖರ್ಚಾಗತ್ತೆ. ಖರ್ಚಾಗೋದ್ರಿಂದ ನಿಮ್ಗೆ ಏನಾಗುತ್ತೆ? ನೀವು ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ತೀರಿ, ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ, ನೀವು ಬರಬೇಕಾದಕ್ಕಿಂತ ಹೆಚ್ಚು ಕೊಡಬೇಕಾದ್ದೇ ಇರುತ್ತೆ. ಇದರಿಂದ ಸ್ವಲ್ಪ ನೀವು ಸಾಲಗಾರರಾಗುವಂಥ ಇವುಗಳು ಕೂಡ ಇರುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟನ್ನೇ ಖರ್ಚು ವೆಚ್ಚಗಳನ್ನು ಮಾಡಬೇಕು. ಆರ್ಥಿಕ ಸ್ಥಿತಿ ಭಾಳ ಮುಖ್ಯವಾಗಿರಬೇಕು ನಿಮ್ಮ ಜಾತಕದಲ್ಲಿ. ಏಕೆಂದರೆ ನಿಮಗೆ ಈಗಿನ ಸಮಯದಲ್ಲಿ ಗುರು ಧನಸ್ಥಾನ ನೋಡೋದು 8ನೇ ಮನೆಯಿಂದ ಕೂತ್ಕೊಂಡು ನೋಡೋದ್ರಿಂದ, ಅಂದರೆ ನಿಮಗೆ ಅಷ್ಟಮ ಸ್ಥಾನ ಅದು ದುಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂಥ ಯೋಗ ಇದೆ. ಮತ್ತು ಗ್ಯಾರಂಟಿ ಕೊಡೋದು, ಸ್ಯೂರಿಟಿ ಕೊಡೋದು, ಇವೆಲ್ಲ ಸ್ವಲ್ಪ ಅದರಿಂದ ದೂರ ಇರೋದು ಬಹಳ ಒಳ್ಳೆಯದು. ಮತ್ತು ಹೆಚ್ಚು ಪ್ರಯಾಣ, ಅನವಶ್ಯಕ ತಿರುಗಾಟವನ್ನು ಮಾಡೋದು ಕೂಡ ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದನ್ನು ಕೂಡ ಕಡಿಮೆ ಮಾಡೋದು ಒಳ್ಳೆಯದು. ನಿಮಗೆ ಅವಶ್ಯಕತೆ ಏನಿದೆ ಅಷ್ಟು ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ಮಾಡ್ಕೊಂಡಿರೋದು, ಮತ್ತು ಸರಳ ಜೀವನವನ್ನು ಮಾಡಿಕೊಳ್ಳತಕ್ಕಂಥದ್ದು ಇರೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಅಂದರೆ ಒಳ್ಳೆಯದಾಗತ್ತೆ ಅಂದರೆ ನಿಮ್ಗೆ ಆರ್ಥಿಕ ನಷ್ಟ ಕಡಿಮೆ ಆಗುತ್ತೆ ಅಂತ ಅರ್ಥ. ಹೀಗೆ ಇದು ಒಳ್ಳೆಯದು. ಮಕ್ಕಳು ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ. ಸ್ವಲ್ಪ ನಿಧಾನ ಓದ್ತಾರೆ, ಬಟ್ ಅವರು ನೀವು ತಿಳ್ಕೊಂಡಷ್ಟು ಅವ್ರ ಮಟ್ಟದಲ್ಲಿ ಓದೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಅವರು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ನೀವು. ಅಂದರೆ ಅವರಿಗೆ ಮಾರ್ಗದರ್ಶಕರಾಗಿರಬೇಕು. ಅವರಿಗೆ ಸರಿಯಾಗಿ ವಿದ್ಯೆ ಕಲಿಸೋದ್ರ ಬಗ್ಗೆ ನಿಮ್ಮ ಚಿಂತನೆ ಇರಬೇಕು. ಸರಿಯಾದ ಒಳ್ಳೆಯ ವಿದ್ಯಾಭ್ಯಾಸ, ಅದ ಒಂದು ಟ್ಯೂಷನ್ಗೆ ಹಾಕೋದು, ಏನಾದ್ರು ಮಾಡಿ ಒಳ್ಳೆಯ ವಿದ್ಯಾಭ್ಯಾಸಗಳೇ ಅವರಿಗೆ ಚಿಂತನೆಯನ್ನು ಮಾಡಿಸೋದಕ್ಕೆ ಹೇಳಬೇಕು. ಮತ್ತು ನಿಮ್ಮ ಮಕ್ಕಳು CA CS ಗಣಿತಶಾಸ್ತ್ರದಲ್ಲಿ ಒಳ್ಳೆಯ ಇದಾಗಿ ಮುಂದೆ ಹೋಗುವಂಥ ಯೋಗ ಇದೆ. ಹಾಗಾಗಿ ಅವ್ರಿಗೆ ಆ ದಿಕ್ಕಿನಲ್ಲೂ ಕೂಡ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಗ್ಗೆ ಗಮನ ಕೊಡೋದು ಬಹಳ ಒಳ್ಳೆಯದು. ಆಸ್ತಿ ವಿಚಾರ ಬಂದರೆ ನಿಮಗೆ ಏನಾದರೂ ಗಲಾಟೆ ಗೊಂದಲ ಇದ್ದಾಗ ನೀವು ದೊಡ್ಡವ್ರ ಜೊತೆಗೆ ಕುಳಿತುಕೊಂಡು ಮಾತಾಡೋದ್ರಿಂದ ಆ ಸಮಸ್ಯೆ ಪರಿಹಾರ ಆಗ್ತದೆ. ಯಾಕೆ ಅಂತಂದರೆ ಅದು ನಿಮಗೆ ಒಳ್ಳೆಯ ಆ ಯೋಗವು ಕೂಡ ನಿಮಗೆ ಇರೋದ್ರಿಂದ ಅದು ಕೂಡ ಸರಿ ಹೋಗ್ತದೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡೋದ್ರ ಜೊತೆಗೆ ವಿದ್ಯಾವಂತರಾಗಿ ಮುಗಿದಿದ್ದರೆ, ಅಂದರೆ ಎಜುಕೇಷನ್ ಮುಗಿದಿದ್ದರೆ ಅವ್ರಿಗೆ ಒಳ್ಳೆಯ ಕೆಲಸ ಸಿಗುವಂಥ ಯೋಗಗಳು ಕೂಡ ದೊರೆಯುತ್ತೆ. ಮತ್ತು ಅವರು ವಿದೇಶ ಪ್ರಯಾಣ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ಹಾಗಾಗಿ ಮಕ್ಕಳ ಎಜುಕೇಷನ್ನು ಅವರ ಫ್ಯೂಚರ್, ಅವರ ಜೀವನದ ಮುಂದಿನ ಭವಿಷ್ಯ ಎರಡನ್ನೂ ನೀವು ಚಿಂತನೆ ಮಾಡಬೇಕಾಗಿದೆ. ಅದು ಸ್ವಲ್ಪ ಮಾಡಿ ಅವ್ರಿಗೂ ಕೂಡ ಒಳ್ಳೆಯ ಎಜುಕೇಷನ್ ಇರೋದ್ರಿಂದ ಅವರು ಅವರ ಅಭಿಪ್ರಾಯಗಳನ್ನು ಅವ್ರು ಹೇಳ್ತಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವುದು, ಅದಕ್ಕೆ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಕುಳಿತು ಒಮ್ಮತದಿಂದ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡಾಗ ನಿಮಗೆ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿರ್ತೀರಿ. ನಿಮಗೂ ಒಳ್ಳೆಯ ಮಕ್ಕಳಾಗಿರ್ತಾರೆ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ತಾಯಿಯಾಗಿ ಇರ್ತೀರ. ಅದು ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾವು ಹೇಳಬೇಕು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಇದ್ದರೆ, ಅದೇನಾದರೂ ನಿಮಗೆ ಬೇರೆ ಯಾವುದೇ ಇದ್ದರೂ ಕೂಡ ಶತ್ರು ದೋಷ ಆಗುವಂಥ ಯೋಗಗಳು ಕೂಡ ಪ್ರಾಪ್ತಿಯಾಗತ್ತೆ. ಮತ್ತು ಕೆಲವೊಂದಷ್ಟು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತದೆ. ಅದು ಅಂಥ ತೊಂದರೆಗಳು ನಿಮಗೆ ಆಗೋದಿಲ್ಲ. ಧನ ನಷ್ಟ ಆಗುವಂಥ ಯೋಗ ಮಾತ್ರ ಇದೆ. ಭಾಳ ಜಾಗ್ರತೆ ವಹಿಸಬೇಕಾಗತ್ತೆ. ಆಯುಷ್ಯ ಚೆನ್ನಾಗಿರುತ್ತೆ. ಆರೋಗ್ಯದ ಸ್ವಲ್ಪ ಮಟ್ಟಿಗೆ BP, ಶುಗರು, ಸ್ವಲ್ಪ ಮಟ್ಟಿಗೆ ನಿಮಗೆ ಸುಸ್ತು, ಆಯಾಸ, ಜಾಯಿಂಟ್ ಪೇನು ಈ ಥರ ಇರ್ಬೋದು. ಅದನ್ನು ಸ್ವಲ್ಪ ನೀವು ತಾತ್ಕಾಲಿಕ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ವಾಯುಗೆ ಸಂಬಂಧಪಟ್ಟಂಥ ತೊಂದರೆ, ವಾಯು ಸಂಬಂಧಪಟ್ಟಂತಂದರೆ ಗ್ಯಾಸ್ಟ್ರಿಕ್ಕು, ಆಮೇಲೆ ಬೆನ್ನು, ಸೊಂಟ, ಸ್ವಲ್ಪ ಜಾಯಿಂಟ್ ಪೇನು, ಆಮೇಲೆ ಲಿವರ್ ಸಮಸ್ಯೆ,
ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂಥ ಉಸಿರಾಟದ ಸಮಸ್ಯೆ ಇವೆಲ್ಲ ಇರ್ಬೋದು. ಭಾಳ ಅದಕ್ಕೆ ಗಮನ ಕೊಡಬೇಕು, ಜಾಗ್ರತೆ ವಹಿಸಬೇಕು. ಪ್ರತಿಯೊಂದು ಕೂಡ ಅಡ್ವಾನ್ಸ್ ಆಗಿ ನೀವು ಅದನ್ನು ನೀವು ಆಸ್ಪತ್ರೆಗೆ ತೋರಿಸೋದು ಅಥವಾ ತಾತ್ಕಾಲಿಕ ಚಿಕಿತ್ಸೆಯನ್ನು ಮಾಡಿಸೋದು ಭಾಳ ಮುಖ್ಯವಾಗಿ ಇರ್ತದೆ. ಇನ್ನು ಆಸ್ತಿ ತೆಗೆದುಕೊಳ್ಳುವಂಥ ವಿಚಾರವನ್ನು ನಾವು ಮಾಡುವಾಗ ನಿಮಗೆ ಆಸ್ತಿ ತೆಗೆದುಕೊಳ್ಳುವಂಥ ಒಂದು ಶುಭಯೋಗಗಳು ಈ ಮಾಸದಲ್ಲಿ ಇರ್ತವೆ. ನೀವು ಆಸ್ತಿ ತೆಗೆದುಕೊಳ್ಳೋದು ಅಂದರೆ ನಿಮ್ಮ ಮನೆ, ಫ್ಲಾಟು, ಕಾರು, ವಾಹನ ಇವೆಲ್ಲ ತೆಗೆದುಕೊಳ್ಳುವಂಥ ಯೋಗಗಳು ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಇರೋದ್ರಿಂದ ಅದಕ್ಕೂ ಕೂಡ ತಾವು ಪ್ರಯತ್ನ ಪಡಬಹುದು. ಆದರೆ ಈ ಮಾಸದಲ್ಲಿದ್ದಾಗ ಮುಂದಿನ ಮಾಸ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದು ಮಾಸ ಭವಿಷ್ಯ ಆಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅನುಕೂಲ ಇದ್ದರೂ ಕೂಡ ಕೆಲವೊಂದಷ್ಟು ಗುರಿ ಮುಟ್ಟಕ್ಕಾಗ್ತಾ ಇಲ್ಲ. ನೀವು ಮಾಡಬೇಕು ಅಂದ್ಕೊಂತೀರಿ, ಮಾಡೋಕ್ಕಾಗ್ತಾ ಇಲ್ಲ. ಕಣ್ಣಿಗೆ ಕಾಣಿಸುತ್ತೆ, ಕೈ ಸಿಗಲ್ಲ ಅದೃಷ್ಟ. ಅಂಥ ಒಂದು ಸಂದರ್ಭದಲ್ಲಿ ನೀವು ಇದ್ದೀರಿ. ಅದ್ರ ಜೊತೆಗೆ ಸಾಕಷ್ಟು ತಲೆನೋವು, ನಿಮಗೆ ಸಾಕಷ್ಟು ಗೊಂದಲಗಳಿದೆ. ತಲೆನೋವು ಅಂದರೆ ಗೊಂದಲ ಮತ್ತು ವಾಸ್ತವವಾಗೂ ತಲೆನೋವು ಬರ್ತಕ್ಕಂಥದ್ದಿದೆ. ಹಾಗಾಗಿ ಕತ್ತು ನೋವು, ತಲೆನೋವು ಬರ್ಬೋದು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ದು ಒಳ್ಳೆಯ ಯೋಚನೆ ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದು ಯಾವುದಕ್ಕೂ ಅವಸರ ಪಡದೆ ಸ್ವಲ್ಪ ಒಳ್ಳೆಯ ಸಮಯ ಬರೋವರೆಗೆ ಕಾದು ನೋಡಿ, ಏನು ತೊಂದರೆ ಆಗಲ್ಲ, ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರ. ಹಾಗಾಗಿ ನಿಮ್ಮ ಈ ಒಂದು ಮಾಸದಲ್ಲಿ ಶುಭಫಲಗಳೇ ಇದೆ ಅಂತ ಹೇಳ್ತೀನಿ. ಒಬ್ಬ ಗುರು ಒಂದು ಗ್ರಹಗಳು ನಿಮಗೇನೋ ಅಷ್ಟಮದಲ್ಲಿ ಇದೆ ಎಂದು ಮಾತ್ರ ಕೆಟ್ಟದಾಗತ್ತೆ ಅಂತಲ್ಲ. ನಿಮ್ಮ ಜಾತಕ ಚೆನ್ನಾಗಿದ್ದರೂ ಕೂಡ ನಿಮ್ಗೆ ಒಳ್ಳೆಯದಾಗತ್ತೆ. ಬೇರೆ ಗ್ರಹಗಳು ಕೂಡ ಇರುತ್ತೆ. ನಿಮಗೆ ಕುಜ ನಿಮಗೆ ಈ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ, ಭಾಗ್ಯದಲ್ಲಿ ಇದ್ದಾನೆ. 6ರಲ್ಲಿ ಶನಿ ಒಳ್ಳೇದು ಮಾಡ್ತಾನೆ. ಹೀಗೆ 6ರಲ್ಲಿ ಶುಕ್ರ ಒಳ್ಳೇದು ಮಾಡ್ತಾನೆ. ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ವ್ಯಯದಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ಗ್ರಹಗಳು ಕೂಡ ಒಳ್ಳೆಯ ಫಲವನ್ನು ಕೊಡ್ತದೆ. ಜೊತೆಗೆ ನಿಮ್ಮ ಪ್ರಯತ್ನ ಅಂತ ಒಂದು ಇರುತ್ತೆ, ಅದು ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಜಾತಕ ಅಂತ ಒಂದು ಇರುತ್ತೆ, ಅದು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಮನೆಯವರು, ಮಕ್ಕಳು, ಹೆಂಡತಿ ಮಕ್ಕಳು ಇರ್ತಾರೆ, ಅವರು ಕೂಡ ನಮಗೆ ಸಪೋರ್ಟ್ ಜಾತಕ ಇರ್ತದೆ. ಹೀಗೆ ಬೇರೆ ಬೇರೆ ಯೋಗಗಳು ಕೂಡ ನಮಗೆ ಪ್ರಾಪ್ತಿ ಆಗ್ತದೆ. ನಾವು ಮಾಡಿದ ಕರ್ಮಫಲಗಳು, ಪೂರ್ವಾರ್ಜಿತ ಕರ್ಮಫಲಗಳು, ನಮ್ಮ ಇಷ್ಟಾರ್ಥ ಮತ್ತು ನಮ್ಮ ಸ್ವಇಷ್ಟ ಎಲ್ಲವೂ ಕೂಡ ನಮ್ಮ ಜೀವನದ ಮೇಲೆ, ನಮ್ಮ ಭವಿಷ್ಯದ ಮೇಲೆ, ನಮ್ಮ ಯೋಚನೆ ಮೇಲೆ ಇರೋದ್ರಿಂದ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಒಂದು ವೇಳೆ ನಿಮಗೇನಾದರೂ ಕಷ್ಟ ನಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ದಿವಸ ಅರ್ಚನೆ ಮಾಡೋದ್ರಿಂದೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಶುಭಫಲಗಳು ಪ್ರಾಪ್ತಿಯಾಗಿದೆ ಮತ್ತು ಪ್ರಾಪ್ತಿ ಆಗ್ತಾನೇ ಇದೆ. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ ಇವರಿಗೆ. ಅಂದರೆ ಗುರುಬಲ ಇದೆ ಅಂತ ನಾವು ಹೇಳ್ತೀವಿ. ಅದು ಗುರುಬಲ ಇರೋದ್ರಿಂದ ಅವರಿಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಪಂಚಮದಲ್ಲಿ ಶನಿ, ಪಂಚಮದಲ್ಲಿ ರಾಹು ಇವರಿಬ್ಬರು ಕೂಡ ಸ್ವಲ್ಪಟ್ಟಿಗೆ ತೊಂದರೆ ಕೊಡಬಹುದು. ಆದರೂ ಕೂಡ ಗುರುವಿನ ಅನುಗ್ರಹದಿಂದ ಆ ಕಷ್ಟಗಳು ಕೂಡ, ದುಷ್ಟಗಳು ಕೂಡ ಪರಿಹಾರ ಆಗುತ್ತೆ. ದ್ವಿತೀಯಾಧಿಪತಿ, ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮದಲ್ಲಿ ಇದ್ದು ರಾಶಿಯನ್ನು ನೋಡೋದ್ರಿಂದ ಅವರಿಗೆ ಒಳ್ಳೆಯದಾಗತ್ತೆ. ಮತ್ತು ಆ ರಾಶಿಗೆ ಅವನು ಮಿತ್ರನೂ ಕೂಡ ಆಗ್ತಾನೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಶೋಭ ಕಾರ್ಯಗಳು ನಡೀತದೆ. ದುಡ್ಡು ಕಾಸು ವ್ಯವಹಾರಗಳು ಚೆನ್ನಾಗಿ ಬಂದಿದೆ, ಆಲ್ರೆಡಿ ಬರ್ತಾ ಇದೆ, ಅದು ಕೂಡ ಅನುಕೂಲ ಆಗಿದೆ. ನೀವು ಕೊಡಬೇಕಾದ್ದು, ತೆಗೆದುಕೊಳ್ಬೇಕಾಗಿದ್ದು ಅದು ಕೂಡ ಅನುಕೂಲ ಇದೆ. ದುಡ್ಡಿನ ಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಳ್ಳೆಯ ಒಂದು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ನಿಮಗೆ ಅದರಿಂದ ಒಳ್ಳೆಯ ಅನುಕೂಲ ಆಗಿದೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಇದ್ದಾಗ ನೀವು ಸಾಕಷ್ಟು ಬೇರೆ ಬೇರೆ ರೀತಿಯ ಅನುಕೂಲಗಳನ್ನು ಮಾಡ್ಕೊಂಡಿರ್ತೀರಿ. ಅಸೆಟ್ಟನ್ನು ಮಾಡಿರ್ತೀರಿ, ಆಸ್ತಿಯನ್ನು ಮಾಡಿರ್ತೀರಿ. ಇವೆಲ್ಲ ಮಾಡುವಂಥ ಯೋಗಗಳು ನಿಮಗೆ ಇರೋದ್ರಿಂದ ತಾವು ಅದಕ್ಕೆಲ್ಲ ಅವಕಾಶ ಇದೆ ಅಂತ ನಾನು ನಿಮಗೆ ಹೇಳ್ಬೋದು. ಹಣಕಾಸಿನ ವಿಚಾರ ಆದಮೇಲೆ ನೆಕ್ಸ್ಟ್ ನಾವು ಏನು ನೋಡಬೇಕಾಗತ್ತೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡಬೇಕು. ಮತ್ತು ನಮ್ಮ ತಂದೆ ತಾಯಿ, ಗುರು ಹಿರಿಯರ ಬಗ್ಗೆ ನೋಡಬೇಕು. ಈಗ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಂದರ್ಭ ಇದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಆಗುವಂಥ ಯೋಗ ಇದೆ. ಜೊತೆಗೆ ನಿಮ್ಮ ಒಂದು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇವೆಲ್ಲ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಹಿನ್ನಡೆ, ಇದೆರಡು ನಿಮಗೆ ಅಷ್ಟು ಸಪೋರ್ಟಿಂಗ್ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಅಲ್ಲಿ ಗೋಚರ ಆಗ್ತಾ ಇದ್ದಾನೆ. ಹಾಗಾಗಿ ಸ್ವಲ್ಪ ಬುದ್ಧಿಸ್ಥಾನ ಸ್ವಲ್ಪ ಅದಕ್ಕೆ ನಿಧಾನ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆದರೂ ಕೂಡ ತುಂಬ ತೊಂದರೆ ಆಗಲ್ಲ. ಸಣ್ಣ ಪುಟ್ಟ ತೊಂದರೆಗಳು ಇದ್ದರೆ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಮಾರ್ಗದರ್ಶನವನ್ನು ಕೊಡಿ. ಅದರಿಂದ ನಿಮಗೆ ಅನುಕೂಲ, ಮಕ್ಕಳಿಗೂ ಅನುಕೂಲ ಆಗುತ್ತೆ. ಮುಂದೆ ಜೀವನದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ. ನೀವು ಒಂದು ದಿವಸ ಒಂದು ಮಾರ್ಗದರ್ಶನವನ್ನು ಕೊಟ್ಟರೆ ಅವ್ರ ಜೀವನದಲ್ಲಿ ಎಷ್ಟೋ ಅನುಕೂಲ ಅವರಿಗೆ ಆಗ್ತದೆ. ಹಾಗಾಗಿ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ, ಮತ್ತು ಮುಂದೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ಕೊಡಿ. ಇನ್ನು ವಿದ್ಯಾಭ್ಯಾಸ ಮುಗಿಸಿಕೊಂಡವರು ಯಾರು ಅವರಿಗೆ ಉದ್ಯೋಗದ ಬಗ್ಗೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಯೋಗಗಳು ಕೂಡ ಇರುತ್ತೆ. ಇನ್ನು ಜಮೀನು ವಿಚಾರ ಬಂದರೆ, ಪಿತ್ರಾಯಿತ ಆಸ್ತಿ ವಿಚಾರ ಬಂದದ್ದು ನಿಮಗೆ ಸಿಗುವಂಥ ಯೋಗ ಇದೆ. ಅದಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುಧ್ವಂಸ ಆಗುವಂಥ ಯೋಗಗಳು ಕೂಡ ಇರುತ್ತೆ. ಮತ್ತು ತಂದೆ ತಾಯಿಗಳಿಂದ ಸ್ವಲ್ಪ ನಿಮಗೆ ಮನಸ್ತಾಪ ಆಗ್ತಕ್ಕಂಥದ್ದು ಇದೆ. ಅದನ್ನು ಕೂತು ಮಾತಾಡೋದು ಸರಿಪಡ್ಕೊಳ್ಳಿ. ಮತ್ತು ಹೆಂಡತಿಯ ಜೊತೆಗೆ, ಗಂಡನ ಜೊತೆಗೆ ಅಂದರೆ ದಾಂಪತ್ಯದಲ್ಲಿ ವಿರಸ ಅಸಮಾಧಾನ ಆಗುವಂಥ ಯೋಗ. ಮಕ್ಕಳ ಜೊತೆ ಸ್ವಲ್ಪವರೆಗೆ ಮಟ್ಟಿಗೆ ವಿರೋಧ ಆಗುವಂಥದ್ದು, ಬಂಧು ವಿರೋಧ ಆಗುವಂಥ ಯೋಗಗಳು ಸ್ವಲ್ಪ ಸಣ್ಣ ಪುಟ್ಟದಿರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೋಬೇಕು. ಯಾಕೆಂದರೆ ಪಂಚಮ ಸ್ಥಾನದಲ್ಲಿರತಕ್ಕಂಥ ರಾಹು ಮತ್ತು ಶನಿಯ
ಒಂದು ಇದರಿಂದ ಸಮಸ್ಯೆಯಿಂದ ಈ ಥರ ಆಗುವ ಸಾಧ್ಯತೆ ಅಷ್ಟೇ, ಅದು ಆಗತ್ತೆ ಅಂತಲ್ಲ, ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ನಾವು ಜಾಗ್ರತೆ ವಹಿಸೋದ್ರಿಂದ ಬರ್ತಕ್ಕಂಥ ಸಮಸ್ಯೆಯನ್ನು ಬರದೇ ಇರುವಂತೆ ಮಾಡಬಹುದು. ದೊಡ್ಡದಾಗಿ ಬಂದರೆ ಅದನ್ನು ಸಣ್ಣದಾಗಿ ಮಾಡ್ಬೋದು ನಮ್ಮ ಗಮನದಲ್ಲಿ ಇದ್ದಾಗ. ಹಾಗಾಗಿ ನಾವು ಗಮನದಲ್ಲಿ ಇಟ್ಟುಕೊಂಡು ಮಾಡೋದ್ರಿಂದ ಅದು ನಿಮಗೆ ಅನುಕೂಲ ಆಗುತ್ತೆ. ಆರೋಗ್ಯದ ವಿಚಾರ ಬಂದರೆ ಆರೋಗ್ಯದಲ್ಲಿ ತೊಂದರೆ ಇರಲ್ಲ ನಿಮಗೆ. ಆರೋಗ್ಯದಲ್ಲಿ ಸ್ವಲ್ಪ ಉಷ್ಣತೆ ಸಂಬಂಧ ತೊಂದರೆ ಇರುತ್ತೆ, ಅಂದರೆ ಉಸಿರಾಟದ ತೊಂದರೆ ಇರೋದು, ಆಮೇಲೆ ಮೂಗು ಕಟ್ಕೊಳ್ಳೋದು, ಗಂಟ್ಲು ಕಟ್ಕೊಳ್ಳೋದು, ಇದೆಲ್ಲ ತೊಂದರೆಗಳು ಸಣ್ಣ ಪಡ್ತಿರುತ್ತೆ. ಮತ್ತು ವಿವಾಹ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಗುರುಬಲ ಇರೋದ್ರಿಂದ ವಿವಾಹ ಆಗ್ತದೆ, ನಾಮಕರಣ ಆಗ್ಬೋದು, ಸಂತಾನ ಆಗುವಂಥ ಇವುಗಳು, ಸಂತಾನ ಆಗದಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಹೊಸ ಕೆಲಸ ಪ್ರಾರಂಭ ಮಾಡೋರಿಗೆ ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕೆ ಒಂದು ಯೋಗ, ಹೊರದೇಶ ಪ್ರಯಾಣ ಮಾಡುವಂಥ ವ್ಯಕ್ತಿಗಳಿಗೆ ಹೊರದೇಶ ಪ್ರಯಾಣ ಮಾಡುವಂಥ ಯೋಗ, ದೂರದೇಶದಲ್ಲಿ ಹೋಗಿ ಒಳ್ಳೆಯ ಕೆಲಸವನ್ನು ಮಾಡುವಂಥ ಯೋಗಗಳು ಕೂಡ ಅವರಿಗೆ ಪ್ರಾಪ್ತಿಯಾಗಿದೆ. ಮತ್ತು ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಮತ್ತು ಪತ್ರಿಕೋದ್ಯಮದಲ್ಲಿರೋರಿಗೆ ಒಳ್ಳೆಯ ಫಲಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಇವರಿಗೆಲ್ಲ ಒಳ್ಳೆಯ ಫಲಗಳು ಉಂಟಾಗುತ್ತೆ. ಇನ್ನು ನೀರಿನ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಮತ್ತು ಹಾಲಿನ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ರಾಶಿಯವರಿಗೆ ತೊಂದರೆ ಆಗ್ಬೋದು. ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ, ಅಂದರೆ ಸ್ಟೀಲು ಮಾರಾಟ ಮಾಡುವವರು, ಮರಳು, ಜಲ್ಲಿ, ಈ ಥರ ಕಬ್ಬಿಣ, ಲೋಹಕ್ಕೆ ಸಂಬಂಧಪಟ್ಟಂಥದ್ದು, ಮತ್ತು ಇಂಟೀರಿಯರ್ ಈ ಥರ ಕೆಲಸ ಮಾಡೋರಿಗೆ ಸ್ವಲ್ಪ ಅಡಚಣೆ ಇರ್ಬೋದು. ಬಟ್ ಅದು ಆಗತ್ತೆ ಅಂತಲ್ಲ, ನಾವು ಜಾಗ್ರತೆ ವಹಿಸಿಕೊಂಡು ಹುಷಾರಾಗಿದ್ದಾಗ ಬರ್ತಕ್ಕಂಥ ಅಡಚಣೆಯನ್ನು ನಾವು ಸರಿ ಮಾಡ್ಕೋಬೋದು. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾಪ್ತಿಯಾಗತ್ತೆ. ನಿಮ್ಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಹೊಂದಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ದೊರಕತ್ತೆ. ಮತ್ತು ಎಲ್ಲ ರೀತಿಯಲ್ಲಿ ನೀವು ಏನೇನು ಮಾಡಬೇಕು ಅಂತ, ಯಾವ ಒಂದು ನಿಟ್ಟಿನಲ್ಲಿ, ಯಾವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ, ಯಾವ ಕೆಲಸದ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀರೋ ಅವೆಲ್ಲವೂ ಕೈಗೂಡಿ ಬಂದಿದೆ. ಕೆಲವೊಂದಷ್ಟು ಕೈಗೂಡಿ ಬಂದಿದೆ, ಇನ್ನೂ ಸ್ವಲ್ಪ ಕೈಗೂಡುವಂಥದ್ದಿದೆ. ಅದು ಕೂಡತ್ತೆ ಸಮಯ, ಇನ್ನೂ ಕೂಡ ನಿಮಗೆ ಒಳ್ಳೆಯ ಸಮಯಗಳು ಇನ್ನೂ ಸ್ವಲ್ಪ ದಿನ, ಸ್ವಲ್ಪ ತಿಂಗಳುಗಳ ಕಾಲ ಇರುತ್ತೆ ಅಂತ ನಾವು ಹೇಳಬೇಕು. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿರ್ತದೆ. ಮತ್ತು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳಿರ್ತದೆ. ವರ್ಕ್ಶಾಪಲ್ಲಿ ಮಾಡ್ತಕ್ಕಂಥವ್ರಿಗೂ ಕೂಡ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ವೃಶ್ಚಿಕ ರಾಶಿಗೆ ತುಂಬ ಒಳ್ಳೆಯ ಶುಭಫಲಗಳೇ ಜಾಸ್ತಿ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಹಾಗಾಗಿ ಒಂದು ವೇಳೆ ತೊಂದರೆಯಲ್ಲಿರ್ತಕ್ಕಂಥವ್ರು ಯಾರಾದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ಧನುರಾಶಿ. ಧನುರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲವನ್ನೇ ಹೇಳಬೇಕು. ಯಾಕೆ ಅಂದರೆ ಧನುರಾಶಿ ಅಧಿಪತಿಯಾಗಿರತಕ್ಕಂಥವನು ಗುರು. ಗುರುರ್ ಗೌರವಂ. ಗುರು ಒಳ್ಳೆಯ ಗೌರವವನ್ನು ಸಮಾಜದಲ್ಲಿ ನಿಮಗೆ ಕೊಡ್ತಾನೆ. ನಿಮ್ಮ ಸಮಾಜದಲ್ಲಿ ಗೌರವ ಇರುತ್ತೆ, ಸ್ಥಾನಮಾನ ಚೆನ್ನಾಗಿರ್ತದೆ. ಜೊತೆಗೆ ನಿಮ್ಮ ಒಂದು ಪ್ರತಿಯೊಂದು ವ್ಯವಹಾರಗಳು ಕೂಡ ಒಂದು ಜೀನಿಯನ್ನಾಗಿರ್ತದೆ. ಅಂದರೆ ನೀವು ಒಂದು ಮಾತಿಗೆ ಕಮಿಟೆಡ್ ಆಗಿರ್ತೀರಿ. ಏನು ಮಾತಾಡ್ತಿರೋ ಅದನ್ನೇ ಹೇಳ್ತೀರಿ, ಏನು ಹೇಳ್ತಿರೋ ಅದನ್ನೇ ಮಾಡ್ತೀರಿ. ಜನರ ಹತ್ರ ಒಳ್ಳೆಯ ಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದೀರಿ. ಜನರ ಹತ್ರ ಒಳ್ಳೆಯ ವಿಚಾರವನ್ನು ಮಂಡಿಸ್ತೀರಿ. ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿರೋದ್ರಿಂದ ನಿಮ್ಮನ್ನು ತುಂಬ ಜನ, ಒಳ್ಳೆಯ ಅಭಿಮಾನಿಗಳು ನಿಮಗೆ ತುಂಬ ಜನ ಇದ್ದಾರೆ. ತುಂಬ ಜನ ನಿಮ್ಮನ್ನು ಒಳ್ಳೆಯವರು ಅಂತ ಹಾಡ್ತಾರೆ, ಹೊಗಳ್ತಾರೆ. ಅಷ್ಟು ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಧನುರಾಶಿಯವರು. ಧನುರಾಶಿಯವರು ಯಾವುದೇ ಒಂದು ಕೆಲಸದಲ್ಲಿ ಹೋದರೂ ಕೂಡ ಇವರು ಬಿಡೋದಿಲ್ಲ. ಹಿಡಿದ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಮತ್ತು ಅರ್ಧ ಕೆಲಸಕ್ಕೆ ಇವರು ಬಿಡೋದಿಲ್ಲ, ಪೂರ್ತಿ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಧನುರಾಶಿಯವರಿಗೆ ಒಂದು ಗುರಿ ಇರ್ತದೆ. ಆ ಗುರಿ ಇರೋದ್ರಿಂದ ಆ ಗುರಿ ಮುಟ್ಟುವವರೆಗೂ ಬಿಡೋದಿಲ್ಲ. ಅವರು ಒಂದು ಕೆಲಸದಲ್ಲಿ ತಲ್ಲೀನರಾದರೆ ಆ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಧನುರಾಶಿಯವರಿಗೆ ದೈವಾನುಗ್ರಹ ಪ್ರಾಪ್ತಿ ಆಗ್ತದೆ. ಗುರು ಅನುಗ್ರಹ ಇಲ್ಲ ಅಂತ ಇಟ್ಕೊಳ್ಳೋದು ಬೇಡ. ಗುರು ಅನುಗ್ರಹ ಇಲ್ಲದೆ ಹೋದರೂ ಕೂಡ ನಮ್ಮ ಪ್ರಾಮಾಣಿಕತೆ, ನಮ್ಮ ಶ್ರದ್ಧೆ, ನಮ್ಮ ನಿಷ್ಠೆ ಅದು ದೇವರಿಗಿಂತ ಹೆಚ್ಚಿನ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೆ ಮರಿಬಾರದು. ನಮ್ಮಲ್ಲಿ ಪ್ರಾಮಾಣಿಕತೆ ಕಮ್ಮಿ ಇದ್ದಾಗ ದೇವರ ಸಹಾಯ ಬೇಕು. ನಮ್ಮಲ್ಲಿ ಪ್ರಾಮಾಣಿಕತೆ ಕಮ್ಮಿ ಇದ್ದಾಗ ಅದೇ ದೇವರಾಗಿ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ಚಿಂತನೆ ನಮ್ಮಲ್ಲಿ ಇಟ್ಕೊಂಡಿರಬೇಕು. ಹಾಗಾಗಿ ಧನುರಾಶಿಯವರಿಗೆ ಒಳ್ಳೆಯ ಅನುಕೂಲ ಇದೆ. ಆರ್ಥಿಕ ಸಂಕಟದಿಂದ ಪಾರಾಗುವಂಥ ಯೋಗ ಇದೆ. ತುಂಬ ಸಾಲ ಮಾಡಿದ್ದೀರಾ, ಮುಂಚೆ ತುಂಬ ಸಾಲ ಮಾಡಿದ್ದೀರಿ, ಇನ್ನೂ ಸಾಲ ಮಾಡಬೇಕು ಅಂತ ಇದ್ದೀರಿ. ಆದರೆ ನೀವು ಮನೆ ಕೊಟ್ಟ ಸಾಲ ಮಾಡ್ಬೋದು, ಮತ್ತು ವಾಹನ ತೆಗೆದುಕೊಳ್ಳೋಕೆ ಈ ಥರದ ಅವಶ್ಯಕತೆ ಇದ್ದಾಗ ನೀವೊಂದು ಅಸೆಟ್ ಮಾಡಬೇಕು ಅಂತಂದರೆ, ಅಥವಾ ಏನು ಆಸ್ತಿ ಮಾಡಬೇಕು ಅಂದರೆ ಸಾಲ ಮಾಡ್ಬೋದು. ಸುಮ್ಮನೆ ಖರ್ಚಿಗೋಸ್ಕರ ಸಾಲ ಮಾಡೋದು ಬೇಡ. ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾಡಿ, ಇತಿಮಿತಿಗೆ ಇದ್ದಂತೆ, ಅವಶ್ಯಕತೆ ಇದ್ದಂತೆ ಮಾಡಿ. ಮತ್ತು ನೀವು ವಿಚಾರಗಳು ತುಂಬ ಚಿಂತನೆಗಳು ಚೆನ್ನಾಗಿರ್ತದೆ. 4 ಜನಕ್ಕೆ ಬೋಧನೆ ಮಾಡ್ತಕ್ಕಂಥವ್ರು, 4 ಜನಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನೀವು, ನಿಮಗೆ ಒಳ್ಳೆಯ ಒಂದು ಯೋಚನೆಗಳು ಮತ್ತು ನಿಮಗೆ ತುಂಬ ಒಂದು ಒಳ್ಳೆಯ ವ್ಯಕ್ತಿಗಳ, ಹಿರಿಯವರ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗಾಗಿ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ಕೆಲವೊಂದಷ್ಟು ವಿಚಾರಗಳನ್ನು, ಅಂದರೆ ಕಮಿಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ವಾರಗಳಲ್ಲಿ, ಅದು ಕೂಡ ನಿಮಗೆ ಒಳ್ಳೆಯ ಯೋಚನೆ ಇಟ್ಟುಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕೊಡಬೇಕಾದ್ದು, ತೆಗೆದುಕೊಳ್ಬೇಕಾದ್ದು, ಮತ್ತು ಬರಬೇಕಾದ್ದು ಎಲ್ಲ ವ್ಯವಹಾರವನ್ನು ಕೂಡ ಸೂತ್ರಬದ್ಧವಾಗಿ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗಿದ್ರಿಂದ ನಿಮಗದು ಒಳ್ಳೆಯದಾಗತ್ತೆ. ಇನ್ನು ಆಸ್ತಿ ವಿಚಾರ ಬಂದಾಗ ತಂದೆ ತಾಯಿ ಆಸ್ತಿ ಏನಾದರೂ ಇದ್ದರೆ ತೆಗೆದುಕೋಬೋದು. ನೀವು ಇರುವಂಥ ಯುಗ ಇದೆ, ಅದನ್ನು ತೆಗೆದುಕೊಂಡ್ರು
ನಿಮಗೆ ಅದರಿಂದ ತೊಂದರೆ ಆಗೋದಿಲ್ಲ. ಅದರಿಂದ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ತೊಂದರೆ ತೊಡಕೊಳ್ಳಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಮಾತು ಕೇಳ್ತಾರೆ. ಒಂದು ವೇಳೆ ಮಾತಿಗೆ ಹೇಳ್ತಿಲ್ಲ ಅದು ಕುಳಿತು ಮಾತಾಡಿ, ಅದರಿಂದ ಸರಿ ಹೋಗುತ್ತೆ. ನೀವು ಯಾರಿಗೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಹಾಗಾಗಿ ನಿಮ್ಮ ಮೇಲೆ ಎಲ್ಲರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ. ನಿಮ್ಮ ಮೇಲೆ ಒಂದು ಪೂಜ್ಯ ಭಾವನೆ ಈ ಒಂದು ಧನು ರಾಶಿಯವರಿಗೆ ಇರುತ್ತೆ ಅನ್ನುವಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರವಾಗಿರ್ತದೆ. ಆದರೆ ನಿಮಗೆ ಅರ್ಧಾಷ್ಟಮದಲ್ಲಿ ಶನಿ ಗೋಚರ ಆಗ್ತದೆ. ಅರ್ಧಾಷ್ಟಮದಲ್ಲಿ ಶನಿ ಈ ಗುರುವಿನ ಒಂದು ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಅರ್ಧಾಷ್ಟಮದ ಶನಿ ನಿಮಗೆ ಪ್ರಾಬ್ಲಮ್ ಕೊಡಲ್ಲ. ಯಾಕೆಂದರೆ ಗುರುವಿನ ಭಾವದಲ್ಲಿ ಶನಿ ಇರ್ತಕ್ಕಂಥವನು, ಗುರು ಮತ್ತು ಶನಿ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ, ಅವರು ಸಮಗ್ರಹ ಆಗಿರ್ತಾರೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ನಿಮ್ಗೆ ಆಗೋದಿಲ್ಲ. ಕೆಲವೊಂದಷ್ಟು ನಿಮಗೆ ವಿಚಾರಗಳು ನಿಮ್ಮಲ್ಲಿ ಇರ್ತದೆ. ನಾನೇನೋ ಒಂದು ಆಸ್ತಿ ತಗೋಬೇಕು, ಮನೆ ತಗೋಬೇಕು, ಫ್ಲಾಟ್ ತಗೋಬೇಕು ಅಂತೇಳಿ ಅದೆಲ್ಲ ತೆಗೆದುಕೊಳ್ಳುವಂಥ ಯೋಗ ಕೂಡ ನಿಮಗಿದೆ. ಮತ್ತು ವಿವಾಹದ ಇದ್ದರೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಜೊತೆಗೆ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗಗಳು ಕೂಡ ನಿಮಗೆ ಅದರಿಂದ ಪ್ರಾಪ್ತಿಯಾಗುತ್ತೆ. ಅದರಿಂದ ನಿಮಗೆ ಒಳ್ಳೆಯದು ಆಗುವಂತಹದ್ದು ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಇದೆ, ಕೆಲಸದಲ್ಲಿ ಸ್ವಲ್ಪ ನಿಧಾನ ಇದೆ, ಅಡಚಣೆ ಇದೆ. ಮತ್ತು ಕೆಲಸದಿಂದ ಕೆಲವು ತೆಗೆದುಹಾಕೋರು ಇರ್ತಾರೆ, ಕೆಲವು ಹೋಗೋದಿರುತ್ತೆ, ಕೆಲವು ಕಾಂಟ್ರಾಕ್ಟ್ ಮುಗಿದಿರುತ್ತೆ. ಈ ಥರ ತೊಂದರೆಗಳು ನಿಮಗೆ ಇರುತ್ತೆ. ಅದು ಅಧಿಕೃತವಾಗಿರ್ತಕ್ಕಂಥ ಕೆಲವು ವ್ಯವಹಾರಗಳಿರುತ್ತೆ. ಅದು ಹೇಗಿದೆಯೋ ಹಾಗೆ ನಾವು ಕಾನೂನಾತ್ಮಕವಾಗಿ ಅದನ್ನು ಮಾಡಬೇಕು. ಅದು ಕೂಡ ನಿಮಗೆ ಅದರಿಂದ ನಿಮ್ಗೆ ತೊಂದರೆ ಆಗಲ್ಲ. ಒಂದು ಕೆಲಸ ಹೋದ್ರೆ ಮತ್ತೊಂದು ಕೆಲಸ ಸಿಗುತ್ತೆ. ಹೊಸ ಕೆಲಸ ಪ್ರಾರಂಭ ಮಾಡಿದ್ರೆ ಹೊಸ ಕೆಲಸ ಕೂಡ ಪ್ರಾರಂಭ ಮಾಡ್ಬೋದು. ಸ್ವಂತ ಉದ್ಯೋಗ ಮಾಡಬೇಕು ಅಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಸ್ವಂತ ಉದ್ಯೋಗ ಕೂಡ ನೀವು ಮಾಡಬಹುದು. ನಿಮಗಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತಾ ಇದೆ. ಮುಂದೆ ಶುಭಫಲ ಇನ್ನೂ ಹೆಚ್ಚಿನ ಒಳ್ಳೆಯ ಅನುಕೂಲಗಳು ನಿಮಗೆ ಈ ಒಂದು ಧನು ರಾಶಿಯವರಿಗೆ ಆಗ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು. ಮಕ್ಕಳಲ್ಲಿ ಮೆಡಿಕಲ್ ಓದ್ಬೋದು, IAS IPS ಕೂಡ ಓದ್ಬೋದು. ಒಳ್ಳೆಯ ವಿದ್ಯಾವಂತ ಜ್ಞಾನವಂತರಿರ್ತಾರೆ ನಿಮ್ಮ ಮಕ್ಕಳು. ನಿಮ್ಮ ಪೂರ್ವ ಪುಣ್ಯದಿಂದ ಮಕ್ಕಳು ಒಳ್ಳೆ ಬುದ್ಧಿವಂತರಿರ್ತಾರೆ. ಹಾಗಾಗಿ ಅವ್ರಿಗೂ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ನೀವು ಇದ್ದಾಗ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬಿರುಕು ಬರಬಹುದು. ಅದು ಸಣ್ಣ ಪುಟ್ಟದು ಇದ್ದೇ ಇರ್ತದೆ, ಏನೂ ಆಗದೇ ಇರಲ್ಲ. ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಪ್ರತಿಯೊಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಇರ್ತದೆ. ಆದರೆ ಸರಿಪಡಿಸ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿರ್ತದೆ. ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದಿಲ್ಲ, ಖರ್ಚಾಗತ್ತೆ ಅಂದರೆ ನೀವು ಶುಭ ಕಾರ್ಯಗಳಿಗೆ ಖರ್ಚಾಗುತ್ತೆ. ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ, ಕೆಟ್ಟದಕ್ಕೆ ಖರ್ಚು ಮಾಡಲ್ಲ. ಅದರಿಂದ ಕೂಡ ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಇದೆ. ಯಾಕೆಂದರೆ ಉದ್ಯೋಗದಲ್ಲಿ ಜೊತೆಗೆ ಇರೋರು ಅಥವಾ ನಿಮಗೆ ಪ್ರಮೋಷನ್ ಸಿಗೋದಕ್ಕೆ ತೊಂದರೆ ಆಗೋದು, ಅಥವಾ ಇನ್ಕ್ರಿಮೆಂಟಿಗೆ ತೊಂದರೆ ಆಗೋದು, ಸಂಬಳ ಹೆಚ್ಚು ಮಾಡೋಕ್ಕೆ ತೊಂದರೆ ಆಗೋದು, ಹೀಗೆ ಇರ್ತಕ್ಕಂಥ ಕೆಲಸ ಸ್ವಲ್ಪ ಅಡಚಣೆ ನಿಮ್ಮ ಮೇಲಾಧಿಕಾರಿಗಳಿಂದ ಇರುತ್ತೆ. ನಿಮ್ಮ ಜೊತೆಗಿರೋರಿಂದ, ನಿಮ್ಮ ಕಾರ್ಮಿಕ ವರ್ಗದವರಿಂದ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳಿರ್ತದೆ. ಅದರಿಂದ ನಿಮಗೆ ಅಡಚಣೆ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ. ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ. ತಂದೆ ತಾಯಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಯಾಕೆಂದರೆ ಅವರಿಗೆ ಸಣ್ಣ ಪುಟ್ಟ ತೊಂದರೆಗಳಾದಾಗ ಚಿಕಿತ್ಸೆಯನ್ನು ಮಾಡಿಸಿ. ಅದರಿಂದ ನಿಮಗೆ ಅವರ ಆಶೀರ್ವಾದ ಸಿಗುತ್ತೆ. ಅವರ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಯಶಸ್ಸಿಂದ ಜೀವನದಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಕೂಡ ಪರಿಹಾರ ಆಗುತ್ತೆ. ಅದರಿಂದ ಸುಖ ಜೀವನ ನಿಮಗೆ ಪ್ರಾಪ್ತಿ ಆಗ್ತದೆ. ಹೀಗೆ ಧನುರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಕಷ್ಟದಲ್ಲಿದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಸೋಮವಾರ ದಿನ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಗಳು ಪ್ರಾಪ್ತಿಯಾಗುತ್ತೆ. ಗುರುವಿನ ಪೂರ್ಣ ಅನುಗ್ರಹ ಕೂಡ ಈ ಒಂದು ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿರ್ತದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಅಂದರೆ ಪಂಚಮದಲ್ಲಿರ್ತಕ್ಕಂತಹ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಒಳ್ಳೆಯ ಫಲದಿಂದ ನಮಗೇನಾಗ್ತದೆ? ಒಳ್ಳೆಯ ಫಲ ಅಂದರೆ ಏನು? ಒಳ್ಳೆಯ ಫಲ ಅಂದರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇವೆಲ್ಲ ನಮಗೆ ಸಿಕ್ಕಿದಾಗ ಅದು ಒಂದು ಒಳ್ಳೆಯ ಶುಭಫಲಗಳು, ದೈವಾನುಗ್ರಹ ಅಂತ ನಾವು ಹೇಳಬೇಕು. ಕೆಲವೊಂದಷ್ಟು ನಾವು ಕಷ್ಟಪಟ್ಟರೂ ಕೂಡ ನಮಗೆ ಶಾಂತಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಆದರೆ ದೈವಾನುಗ್ರಹ ಇದ್ದಾಗ ನಾವು ಇಷ್ಟದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನೆಮ್ಮದಿ ಸಿಗತ್ತೆ, ಶಾಂತಿ ಸಿಗತ್ತೆ, ಇವೆಲ್ಲ ಸಿಗುವಂತಹದ್ದು. ಹಾಗಾಗಿ ಈ ಒಂದು ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಅನುಕೂಲ ಇದೆ. ಯಾಕೆಂದರೆ ಆರ್ಥಿಕ ಅನುಕೂಲ ಆಗತ್ತೆ. ಅದ್ರ ಜೊತೆ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಆಗಿದೆ, ಇನ್ನೂ ಸ್ವಲ್ಪ ಆಗಬೇಕು. ಹೀಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದ ಪಾರಾಗುವಂಥ ಯೋಗ, ಸಾಲ ಇದ್ದರೆ ಸಾಲ ಕೊಟ್ಟು ತೀರಿಸುವಂಥ ಯೋಗ, ಬರಬೇಕಾದ್ದನ್ನು ತೆಗೆದುಕೊಳ್ಳುವಂಥ ಯೋಗ, ವಿಕ್ರಮದಿಂದ ಏನೇ ಕೆಲಸವನ್ನು ಮಾಡಿದರೂ ಕೂಡ ಪರಾಕ್ರಮದಿಂದ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಜಯಿಸುವಂಥ ಯೋಗ, ಯಾವುದೇ ಒಂದು ಕೆಲಸದಲ್ಲಿ ತಾವು ಹೋಗಿ ನಿಂತುಕೊಂಡು ಮಾಡಿ ಮುಗಿಸಿ ಆ ಕೆಲಸವನ್ನು ಮುಗಿಸಿ ಬಂದು ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುವಂಥ ಯೋಗ, ಮತ್ತು ಯಾವುದೇ ಕೆಲಸವನ್ನು ಹಿಡಿದ ಮೇಲೆ ಪೂರ್ತಿಯನ್ನು ಮಾಡಿ ಅರ್ಧ ಬಿಡದೆ ಅದನ್ನು ಯಶಸ್ವಿಯಾಗಿ ನಡೆಸಿಕೊಡುವಂಥ ಯೋಗವು ಕೂಡ ಈ ಒಂದು ಮಕರ ರಾಶಿಯವರಿಗಿರುತ್ತೆ. ಅದರ ಜೊತೆಗೆ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರಾಗ್ತಾರೆ. ಮಕ್ಕಳಿಗೆ ಸ್ವಲ್ಪ ಹಠ, ಕೋಪ ಇರುತ್ತೆ, ಸ್ವಲ್ಪ ಶಾರ್ಟ್ ಟೆಂಪರ್ ಇರುತ್ತೆ. ಅದಕ್ಕೆ ನಾವು ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ. ಸ್ವಲ್ಪ ಅವರಿಗೆ ಮಾರ್ಗದರ್ಶಕರಾಗಿರಿ. ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಾರೆ. IAS IPS ಕೂಡ ಮಾಡ್ಬೋದು. ಇಲ್ಲ ಅವರು ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬೋದು. ಮತ್ತು ಹೊರದೇಶದಲ್ಲಿ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ಬೋದು, ಇಲ್ಲ ಅಲ್ಲಿ ಹೋಗಿ ಕೆಲಸವನ್ನು ಮಾಡ್ಬೋದು. ಅಂಥ ಒಳ್ಳೆಯ ಫಲಗಳು ಕೂಡ ಈ ಒಂದು ಮಕರ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಅನ್ನುವಂಥದ್ದು ಒಳ್ಳೆಯ ಒಂದು ಫಲ ಸಿಗುವಂಥ ಒಂದು ರಾಶಿ ಅಂತ ನಾವು ಇದನ್ನು ಚಿಂತನೆ ಮಾಡ್ಬೋದು. ಅಲ್ಲದೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಬಿರುಕು ಮನಸ್ತಾಪ ಇದ್ದರೆ ಅದನ್ನು ಕೂತ್ಕೊಂಡು ಮಾತಾಡಿ. ತಂದೆ ತಾಯಿಗಳ ಒಂದು ಜೊತೆಗೆ ಬಿರುಕಿದ್ರೆ ಅದನ್ನು ಕೂತು ಮಾತಾಡಿ. ಅವರನ್ನು ಯಾವುದೇ ಕಾರಣಕ್ಕೂ ತಾವು
ಒಳ್ಳೆಯ ರೀತಿಯಿಂದ ಅವ್ರು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ನೀವು ನೆಗ್ಲೆಕ್ಟ್ ಮಾಡೋದಾಗಲಿ, ಅವರನ್ನು ತಿರಸ್ಕಾರ ಮಾಡೋದಾಗಲಿ ಮಾಡಬಾರ್ದು. ಆ ಥರ ಮಾಡಿದಾಗ ನಿಮಗೆ ಗುರುದೋಷ ಬರ್ತದೆ. ಕಾರಣ ಈ ಒಂದು ಮಕರ ರಾಶಿಯವರಿಗೆ ಗುರು ನೀಚ ಆಗಿರ್ತಾನೆ. ಈ ರಾಶಿಗೆ ಗುರು ನೀಚ ಆಗಿದ್ದರಿಂದ ಈ ರಾಶಿಯವರಿಗೆ ಗುರು ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಅಂದರೆ ಜಾತಕದಲ್ಲಿ ಇದ್ದರೆ ಅದು ಬೇರೆ ಇರುತ್ತೆ. ಗೋಚರದಲ್ಲಿ ಪಂಚಮದಲ್ಲಿದ್ದಾನೆ ಒಳ್ಳೆಯದು. ಆದರೆ ಮಕರ ರಾಶಿಗೆ ಗುರು ಅಷ್ಟು ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಅದು ಶನಿಯ ರಾಶಿ ಅಧಿಪತಿ ಆಗ್ತಾನೆ. ಹಾಗಾಗಿ ಮಕರ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಬೇಕಾಗ್ತದೆ. ಹಾಗಾಗಿ ತಂದೆ ತಾಯಿ ಅನುಗ್ರಹವನ್ನು ಪಡಿಬೇಕು. ಈ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ವಿವಾಹ ಆಗುವಂತಹದ್ದು, ಸಂತಾನ ಆಗುವಂತಹದ್ದು, ಸಂತಾನ ಭಾಗ್ಯ ಆಗುವಂತಹದ್ದು, ಆನಂತರದಲ್ಲಿ ಉಪನಯನ ಆಗತಕ್ಕಂಥದ್ದು, ಗೃಹಪ್ರವೇಶ, ಕೃಷಿ ಜಮೀನು ತೆಗೆದುಕೊಳ್ಳೋ ಭೂಮಿ ಪೂಜೆಯನ್ನು ಮಾಡಿ ಕೃಷಿಯ ಜಮೀನನ್ನು ಒಳ್ಳೆಯ ಒಂದು ಕೃಷಿಯ ಬೆಳೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು, ಇಂತಹ ಶುಭಫಲಗಳು ಕೂಡ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ ಅನ್ನುವಂಥದ್ದು ಬಹಳ ಸಂತೋಷ ವಿಚಾರ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುತ್ತೆ. ನಿಮಗೆ ಆರೋಗ್ಯ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಬರೋದು, ಉಸಿರಾಟ ಸಮಸ್ಯೆ ಬರ್ಬೋದು, ಭಾಳ ಜಾಗ್ರತೆ ವಹಿಸಬೇಕಾಗತ್ತೆ. ಮತ್ತು ENT ಸಮಸ್ಯೆಗಳು ಕೂಡ ಬರ್ಬೋದು, ಅದಕ್ಕೆ ಜಾಗ್ರತೆ ವಹಿಸಬೇಕು. ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಇರುತ್ತೆ. ಅಂದರೆ ನೀವು ಏನು ಕೆಲಸ ಮಾಡ್ತೀರಾ ಅದರಲ್ಲಿ ಅನುಕೂಲ ಇರುತ್ತೆ. ಆದರೆ ಏನು ಸಮಸ್ಯೆ ಇರುತ್ತೆ ಅಂತ ಕೇಳಿದ್ರೆ ನಿಮಗೆ ಸಮಸ್ಯೆ ಇರತಕ್ಕಂತಹದ್ದು ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಸಮಸ್ಯೆ ಯಾವುದೂ ಇಲ್ಲ. ನಿಮಗೆ ಎಲ್ಲ ರೀತಿಯ ಅನುಕೂಲ ಇದೆ ನೋಡಿ. ಗುರುವಿನ ಅನುಗ್ರಹ ಇದೆ. ವಿಕ್ರಮ ಸ್ಥಾನದಲ್ಲಿ ಕೂಡ ಶನಿ ಕೂಡ ಇರ್ತಾನೆ. ಭಾಗ್ಯದಲ್ಲಿ ಕೇತು ಇರೋದ್ರಿಂದ ನಿಮಗೆ ಭಾಗ್ಯೋದಯ ಆಗತ್ತೆ. ಮತ್ತು ತೃತೀಯದಲ್ಲಿ ರಾಹು, ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ. ಎಲ್ಲ ಗ್ರಹಗಳು ನಿಮಗೆ ಒಳ್ಳೆಯ ಶುಭ ಫಲವನ್ನು ಕೊಡುವುದರಲ್ಲೇ ಇದೆ. ಹಾಗಾಗಿ ಅದನ್ನು ಅನುಭವಿಸುವಂಥ ಯೋಗಗಳು ನಿಮಗೆ ಇರೋದ್ರಿಂದ ಮಕರ ರಾಶಿಯವರಿಗೆ ಎಲ್ಲ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಗೌರವ, ಸ್ಥಾನ, ಮಾನ ಸಿಗುವಂತಹದ್ದು, ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ, ಪವಿತ್ರ ನದಿ ಸ್ನಾನವನ್ನು ಮಾಡುವಂಥ ಯೋಗವು ಕೂಡ ನಿಮಗೆ ಇರೋದ್ರಿಂದ ಅದರಿಂದ ಪುಣ್ಯದ ಫಲಗಳು ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಪೂರ್ವಜನ್ಮ ಕೃತಂ ಪುಣ್ಯಂ, ಜನ್ಮಾಂತರದ ಪುಣ್ಯದ ಫಲದಿಂದ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಸೂರ್ಯಚಂದ್ರ ಇವರು ವಂಶ ಬೆಳಕೊಂಡು ಹೋಗುತ್ತೆ. ಅವ್ರ ಜೀವನದಲ್ಲಿ ಭವಿಷ್ಯದಲ್ಲಿ ಯಶಸ್ಸು, ಕೀರ್ತಿ ಕೂಡ ಸಿಗುತ್ತೆ. ಅವರು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಆಗಿ ಮುಂದೆ ಒಳ್ಳೆಯ ಸಿಂಹಾಸನವನ್ನು ಏರುವಂಥ ಯೋಗ, ಅಂದರೆ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರುವಂಥ ಯೋಗವು ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ. ಅದು ನಿಮ್ಮ ಪೂರ್ವದ ಪುಣ್ಯದ ಫಲದಿಂದ ಇದೆಲ್ಲ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಶುಭಫಲಗಳು ತುಂಬ ಇದೆ ಅಂತ ಹೇಳಬೇಕು. ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಯಾವ ರೀತಿಯ ತೊಂದರೆಗಳು ಕೂಡ ಕಂಡು ಬರ್ತಾ ಇಲ್ಲ, ಒಳ್ಳೆಯ ಫಲಗಳಿದೆ. ಒಂದು ವೇಳೆ ನಿಮಗೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿದ್ದರೆ ತೊಂದರೆಗಳು ನಿಮಗೇನು ಬರೋದಿಲ್ಲ. ದಶಾಭುಕ್ತಿ ಚೆನ್ನಾಗಿಲ್ಲದೆ ಇದ್ದರೆ, ಮಾರಕ ಬಾಧಕ ಅವೆಲ್ಲ ಇದ್ದಾಗ, ಅಥವಾ ಯಾವುದೋ ಅವರು ತೊಂದರೆ ಇದ್ದಾಗ ನಿಮಗೆ ಕಷ್ಟಗಳು ತೊಂದರೆಗಳು ಬರ್ಬೋದು, ಬರಲ್ಲ ಅಂತ ಹೇಳಲ್ಲ. ಒಂದು ವೇಳೆ ನಿಮಗೆ ಇದ್ದರೆ ಹತ್ತಿರಲಿರ್ತಕ್ಕಂಥ ದೇವರಿಗೆ, ಹತ್ತಿರಲಿರ್ತಕ್ಕಂತಹ ಒಂದು ಆಂಜನೇಯ ಸ್ವಾಮಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿನ ಅಲ್ಲಿ ಹೋಗಿ ಆ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನೂ ಹೆಚ್ಚಿಗೆ ಕಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ. ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಒಳ್ಳೆಯ ಫಲಗಳು ಮತ್ತು ಶುಭಫಲಗಳು ಪ್ರಾಪ್ತಿಯಾಗಿದೆ. ಕಷ್ಟಗಳು ಬಂದಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ 7.5 ಶನಿ, 7.5 ಶನಿಯ ಪ್ರಭಾವದಿಂದ ತೊಂದರೆಗಳನ್ನು ಅನುಭವಿಸಿದ್ದೀರಿ ಮುಂಚೆ. ಇಷ್ಟೇ ತೊಂದರೆ ಅನುಭವಿಸಿದರೂ ಕೂಡ ನಿಮಗೆ ಶನೀಶ್ವರನು ಕೆಟ್ಟದ್ದು ಮಾಡೋದಿಲ್ಲ, ಒಳ್ಳೆಯದೇ ಮಾಡ್ತಾನೆ. ಯಾಕೆಂದರೆ ಕುಂಭರಾಶಿಯವರಿಗೆ ಶನಿಯನ್ನು ರಾಶಾಧಿಪತಿ ಆಗ್ತಾನೆ, ವ್ಯಯಾಧಿಪತಿ ಆಗ್ತಾನೆ. ಈಗ ದ್ವಿತೀಯ ಭಾವದಲ್ಲಿ ಬಂದರೆ ಗುರುವಿನ ಭಾವದಲ್ಲಿ ಇರೋದ್ರಿಂದ ಕುಂಭರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಭಗವಂತ ಕೊಡೋದಿಲ್ಲ. 7.5 ಶನಿ ನಿಮ್ಗೆ ಬಂದದ್ದೇ ಗೊತ್ತಾಗೋದಿಲ್ಲ, ಅಷ್ಟು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಒಂದು ವೇಳೆ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು. ಹಾಗಾಗಿ 3ನೇ ಭಾವದಲ್ಲಿರ್ತಕ್ಕಂಥ ಶನಿ ಒಳ್ಳೆಯ ಫಲವನ್ನು ಕೊಡ್ತಾನೆ. 4ನೇ ಭಾವದಲ್ಲಿರ್ತಕ್ಕಂತಹ ಗುರು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. 5ನೇ ಭಾವದಲ್ಲಿರ್ತಕ್ಕಂಥ ಕುಜನು ಕೂಡ ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ ಅಂತ ನಾವು ಹೇಳಬೇಕು. ಹಾಗಾಗಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು, ಒಳ್ಳೆಯ ಫಲಗಳು ಪ್ರಾಪ್ತಿಯಾಗಿದೆ. ಯಾಕೆ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಒಂದೊಂದು ನಮ್ಮ ರಾಶಿಗೆ 4ರಲ್ಲಿ ಗುರು ಕೆಟ್ಟದ್ದು ಮಾಡಲ್ಲ, ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡದೇ ಇದ್ದರೂ ಕೂಡ ಅವನು ಕೆಟ್ಟದ್ದು ಮಾಡಲ್ಲ ಅಂತ ಹೇಳ್ತೀವಿ. ಅದರ ಜೊತೆಗೆ ಉಚ್ಚ ಶುಕ್ರ ಇದ್ದಾನೆ. ಅದರ ಜೊತೆಗೆ ಅಲ್ಲಿ ಶನಿಯೂ ಗೋಚರ ಆಗ್ತದೆ. ಶನಿಯನ್ನು ತೊಂದರೆ ಕೊಡಲ್ಲ. ಯಾಕೆಂದರೆ ಗುರುವಿನ ಭಾವ ದ್ವಿತೀಯ ಭಾವ, ಅವನಿಗೆ ದ್ವಾದಶ ಭಾವವು ಕೂಡ ಅವನಿಗೆ ಶನಿಯ ಭಾವವೇ ಆಗಿರ್ತದೆ. ಕುಂಭರಾಶಿಯು ಕೂಡ ಅದೇ ಆಗಿರ್ತದೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಕಷ್ಟದಿಂದ ಪಾರಿ ಮಾಡಿಕೊಂಡು ಹೋಗ್ತಾನೆ ಭಗವಂತ. ಹಾಗಾಗಿ ನಿಮ್ಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗಿದೆ. ದುಡ್ಡು ಕೈಲಿ ಬರ್ತಾ ಇಲ್ಲ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಬಿಸ್ನೆಸ್ಸಲ್ಲಿ ದುಡ್ಡು ಬರ್ತಾ ಇಲ್ಲ. ಬಿಸ್ನೆಸ್ ಆಗಲಿ, ಉದ್ಯೋಗ ಆಗಲಿ, ಯಾವುದೇ ಆಗಲಿ ಕೈಯಲ್ಲಿ ದುಡ್ಡು ಖಾಲಿ ಆಗ್ತದೆ ಅಂತ ಅನಿಸ್ತದೆ. ಆದರೆ ಅನಿಸಿದ್ರು ಕೂಡ ದುಡ್ಡು ನಿಮಗೆ ಸಾಲ ಮಾಡುವಂಥ ಇವುಗಳು ಬರದೇ ಇರಲಿ ಅಂತ ಚಿಂತನೆಯನ್ನು ಮಾಡಿ. ನಿಮಗೆ ಎಷ್ಟೇ ಬಂದರೂ ಕೂಡ ಖಾಲಿ ಆಗುತ್ತೆ, ಸಮಸ್ಯೆ ಇಲ್ಲ. ನಿಮಗೆ ಖಾಲಿ ಆಗಿ ಮತ್ತೆ ನೀವು ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಕೈಯಲ್ಲಿ ದುಡ್ಡು ಇರಲ್ಲ, ಹೆಂಗೆ ತುಂಬೋದು, ಕೊಡೋದು ಅನ್ನೋಂಥ ಚಿಂತೆ ನಿಮಗೆ ಮತ್ತೆ ಹೆಚ್ಚಿನ ಒಂದು ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಒತ್ತಡದ ಜೊತೆಗೆ ನಿಮಗೆ ದೈಹಿಕವಾಗಿ ಕೂಡ ಆರೋಗ್ಯ ಕೆಟ್ಟು ಹೋಗ್ಬೋದು. ಹಾಗಾಗಿ ಯಾವುದೇ ಒಂದನ್ನು ಹೆಚ್ಚಿಗೆ ತಲೆ ಹಾಕೊಳ್ಳೋಕೆ ಹೋಗಬೇಡಿ. ಎಲ್ಲದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದು ಹೋಗ್ತಾ ಇರ್ತದೆ. ಹಾಗಾಗಿ ನೀವು ಚಿಂತೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ನಿಮಗೆ ಒಳ್ಳೆಯದಾಗ್ತದೆ. ಮತ್ತು ಹೆಚ್ಚಿನ ಒಂದು ತಲೆ ಕೆಡಿಸ್ಕೊಳ್ಳುವಂಥದ್ದು, ಅಂದರೆ ಹೆಚ್ಚಿನದಾಗಿ ನಿಮಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗೋದು, ತುಂಬ ನೀವು ಏನಾಗಬೇಕು ಅಂತ ಗಾಬರಿ ಆಗೋದು, ಇವೆಲ್ಲ ಬೇಡ. ಆರಾಮಾಗಿ ಇರಿ. ಕುಂಭರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆಗಳು ಬರಲ್ಲ, ಒಳ್ಳೆಯದಾಗ್ತದೆ.
ಒಳ್ಳೆಯದಾಗೋದಕ್ಕೆ ಏನು ಬೇಕೋ ಅದನ್ನು ಪೂರಕವಾಗಿ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡ್ಕೊಳ್ಳಿ. ನೀವು ಮಾಡೋ ಕೆಲಸದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ. ಬಿಸ್ನೆಸ್ ಮಾಡ್ತೀರಾ, ಕೆಲಸ ಮಾಡ್ತೀರಾ, ವೃತ್ತಿ ಮಾಡ್ತೀರಾ, ಏನು ಮಾಡ್ತೀರೋ ಅದು ನಿಮಗೆ ಗೊತ್ತು. ಅದನ್ನು ನೀವು ಮಾಡುವಂಥದ್ದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡಿ. ಅಲ್ಲಿ ನಿಮಗೆ ಭಗವಂತ ಒಳ್ಳೆಯ ಫಲವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಮತ್ತು ಕೆಲಸದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸ್ಥಾನ ಬದಲಾವಣೆ ಮಾಡ್ತಕ್ಕಂಥದ್ದು, ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು, ಮನೆ ಬದಲಾವಣೆ ಮಾಡ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುವಂಥ ಯೋಗ ಇದೆ. ಅದನ್ನು ಕೂಡ ಬದಲಾವಣೆ ಅವಶ್ಯಕತೆ ಬಿದ್ದಾಗ ಬದಲಾವಣೆ ಮಾಡ್ಕೋಬೋದು. ನಿಮಗೆ ಯಾವುದೇ ರೀತಿಯ ತೊಂದರೆ ತೊಳ್ಕೊಳ್ಳಾಗಲ್ಲ. ನಿಮ್ಮ ಇಷ್ಟಕ್ಕನುಸಾರವಾಗಿ ನೀವು ಮಾಡ್ಕೋಬೋದು. ಹಾಗೆ ಮನೆಯಲ್ಲಿ ವಿವಾಹ ಆಗತಕ್ಕಂಥ ವ್ಯಕ್ತಿಗಳು ವಿವಾಹ ಆಗತಕ್ಕಂಥದ್ದು, ಜೊತೆಗೆ ನಾಮಕರಣ, ಕಾರು ತೆಗೆದುಕೊಳ್ಳುವಂಥದ್ದು, ಸೈಟು ಪ್ಲಾಟ್ ತೆಗೆದುಕೊಳ್ಳುವಂಥ ಇವುಗಳು ನಿಮಗೆ ಪ್ರಾಪ್ತಿಯಾದಾಗ ನಾನು ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಎಲ್ಲ ಇವುಗಳು ಕೂಡ ನಿಮಗೆ ಇದ್ದೇ ಇದೆ. ಆದರೆ ಸಮಯಕ್ಕೆ ಕಾಲಕ್ಕೆ ಕಾದುಕೊಂಡು ಕೂತ್ಕೋಬೇಕು. ಕಾಲ ಬಂದಾಗ ನಾವು ಅದಕ್ಕೆ ಕೈ ಮುಗಿಬೇಕು. ಏಕೆಂದರೆ ಕಾಲ ಹೇಗೆ ಬರುತ್ತೋ ಗೊತ್ತಿಲ್ಲ, ಆದರೆ ಬಂದಾಗ ಅದು ನಮಗೆ ಕೈ ಮುಗಿಬೇಕು. ಒಳ್ಳೇದು ಬಂದಾಗಲೂ ಸ್ವೀಕಾರ ಮಾಡಬೇಕು, ಕೆಟ್ಟದ್ದು ಬಂದಾಗ ತಾಳ್ಮೆ ಕಳ್ಕೊಳ್ಳದೆ ಸಮಾಧಾನವಾಗಿ ಇರಬೇಕು ಅನ್ನುವಂತಹ ಯೋಚನೆಯು ನಮಗೆ ಇರಬೇಕು. ಹಾಗಾಗಿ ನಿಮ್ಮ ಆರೋಗ್ಯದಲ್ಲಿ ಚೆನ್ನಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸಣ್ಣ ಪುಟ್ಟದಿರ್ತದೆ, ಯಾಕೆ ಹೆಚ್ಚಿಗೆ ಇರೋದಿಲ್ಲ. ಶೀತಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಮತ್ತು ಕೆಲವು ನರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅದು ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾಗಿರ್ತದೆ. ಆಸ್ತಿ ವಿಚಾರ ಅಂದರೆ ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಬಂದರೆ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಇರತಕ್ಕಂಥ ಸಮಸ್ಯೆ ಇದ್ದರೆ ಕೋರ್ಟು ಕಚೇರಿ ಬೇಡ, ಕುಂತ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕೋರ್ಟು ಕಚೇರಿ ಹೋದ್ರೆ ಇನ್ನು ಮಾಡೋಕ್ಕಾಗಲ್ಲ. ಅದೇನಿದೆ ಅದನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಈ ಒಂದು ತಿಂಗಳಲ್ಲಿ ಮುಗಿಯುವಂಥ ವಿಚಾರ ಇದಲ್ಲ. ಇದು ನಿರಂತರವಾಗಿ ಇಷ್ಟು ವರ್ಷಗಳ ಕಾಲ ಇದು ಮುಗಿಯೋದಕ್ಕೆ ಅವಕಾಶ ಬೇಕಾಗ್ಬೋದು. ಏಕೆಂದರೆ ಕೋರ್ಟು ಕಚೇರಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗಳು, ಬಂದು ಹಾಕಿರ್ತಕ್ಕಂಥ ವ್ಯಕ್ತಿಗಳು, ಅವರೆಲ್ಲ ಒಂದು ಹಂತಕ್ಕೆ ಬಂದಾಗ ಇದು ಸರಿ ಹೋಗ್ತದೆ. ಎಲ್ರಿಗೂ ಒಳ್ಳೆಯ ಯೋಗ ಫಲಗಳು ಪ್ರಾಪ್ತಿಯಾಗಬೇಕು. ಇನ್ನು ಸ್ಥಾನ ಬದಲಾವಣೆ ಅಂತ ಹೇಳಿದೆ. ಸ್ಥಾನ ಬದಲಾವಣೆ ಅಂತಂದರೆ ಉದ್ಯೋಗದಲ್ಲಿ ಬದಲಾವಣೆ ಅಂತ ಹೇಳಿದ್ದೀನಿ. ಉದ್ಯೋಗ ಬದಲಾವಣೆ ಮಾಡುವಾಗ ಒಂದು ನೋಡ್ಕೊಂಡು ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ನಿಮಗೆ ಅಡಚಣೆ ಇರ್ತದೆ. ಅಂದರೆ ಒಂದು ಉದ್ಯೋಗವನ್ನು ಬಿಟ್ಟು ಮತ್ತೊಂದು ಉದ್ಯೋಗ ಹೋಗುವಾಗ ಸಿಗದೇ ಇರತಕ್ಕಂಥದ್ದು, ಲೇಟ್ ಆಗ್ತಕ್ಕಂಥದ್ದು, ಉದ್ಯೋಗ ಸಿಗದೆ 3 ತಿಂಗಳು ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಒಂದು ಉದ್ಯೋಗ ನೋಡಿಕೊಂಡು ಇನ್ನೊಂದು ಉದ್ಯೋಗಕ್ಕೆ ನೀವು ಬದಲಾವಣೆ ಮಾಡ್ಬೋದು ಅಂತ ನಾವು ನಿಮಗೆ ಹೇಳ್ಬೋದು. ಇದಕ್ಕೆ ದಾಂಪತ್ಯದ ಸಣ್ಣ ಪುಟ್ಟ ರಗಳೆ ಮತ್ತೊಂದು ಇನ್ನೊಂದು ಇದ್ದರೆ ಅದನ್ನು ಕೂತು ಮಾತಾಡಿ ಸರಿ ಹೋಗ್ತದೆ. ಅದೇನು ತೊಂದರೆ ಆಗೋದಿಲ್ಲ. ಇನ್ನು ನಿಮಗೆ ಸ್ವಲ್ಪ ಶಾರ್ಟ್ ಟೆಂಪರು, ಕೋಪ, ಹಠ ಇದ್ದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ. ಅದರಿಂದ ಎಲ್ಲ ಕೂಡ ನಿಮಗೆ ಎಷ್ಟು ನಷ್ಟಗಳು ಉಂಟಾಗೋದು ನಿಮಗೆ ಕಡಿಮೆ ಆಗ್ತದೆ. ಹಾಗಾಗಿ ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ. ಯಾವುದೇ ರೀತಿಯ ತೊಂದರೆ, ತೊಡಕುಗಳು, ಕಷ್ಟಗಳು ಎಷ್ಟೇ ಇದ್ದರೂ ಕೂಡ ಅದನ್ನು ದಾಟಿಕೊಂಡು ಬರುವಂಥ ಯೋಗ ಇದೆ. ಸಾಮಾನ್ಯವಾಗಿ ಮುಕ್ಕಾಲು ಭಾಗ ಅವರಿಗೆ 7ನೇ ಶನಿ ಪ್ರಭಾವ ಮುಗಿದಿದೆ. ಈಗಿನ ಕೊನೆ ಹಂತದಲ್ಲಿ 2.5 ವರ್ಷ ಇದ್ದಿರ್ತದೆ. ಅದು ಕೂಡ ಪರಿಹಾರ ಆಗುತ್ತೆ. ಕೆಲವೇ ತಿಂಗಳಲ್ಲಿ ಗುರುವಿನ ಬಲ ಬರುತ್ತೆ. ಗುರುವಿನ ಬಲ ಬಂದ ತಕ್ಷಣದಲ್ಲಿ ಗುರುವಿನ ಅನುಗ್ರಹದಿಂದ ಸರ್ವ ಕಷ್ಟಗಳು ಕೂಡ ಪರಿಹಾರ ಹೊಂದಿ ನಿಮ್ಮ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಜೊತೆಗೆ ಧನಕನಕ ಸಂಪತ್ತುಗಳು ಕೂಡ ದೊರೆಯುತ್ತದೆ. ಧಾನ್ಯಾದೇಶ್ವರಿಗಳು ನಿಮ್ಗೆ ಬರ್ತದೆ. ತಾಳ್ಮೆಯಿಂದ ಇರಬೇಕು, ಕಾಯಬೇಕು. ಹೀಗೆ ಒಂದು ವೇಳೆ ಕುಂಭರಾಶಿ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿ, ತೊಂದರೆಯಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ಅರ್ಚನೆಯನ್ನು ಮಾಡಿಸಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಇನ್ನೂ ಕಷ್ಟ ಪರಿಹಾರ ಆಗಿಲ್ಲ ಅಂತಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಶುಭವಾಗಲಿ. ಏಪ್ರಿಲ್ ಮಾಸ ಭವಿಷ್ಯ ಮೀನರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಶುಭಫಲಗಳು, ಮಧ್ಯಮ ಫಲಗಳು ಅಂತ ಹೇಳಬೇಕು. ಯಾಕೆಂದರೆ ಮೀನರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಜನ್ಮರಾಶಿಯಲ್ಲೇ ಗುರುವಿನ ರಾಶಿ ಆದರೂ ಕೂಡ ಜನ್ಮರಾಶಿಯಲ್ಲೇ ಶನಿ ಗೋಚರ ಆಗ್ತಾ ಇದೆ, ರಾಹು ಗೋಚರ ಆಗ್ತಾ ಇದೆ, ಕೇತುವಿನ ಸಪ್ತಮದಲ್ಲಿ ಇದ್ದು ಅದು ಕೂಡ ಎಫೆಕ್ಟ್ ಆಗ್ತದೆ. ಹೀಗಾಗಿ ಈ ಒಂದು ಮೀನರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳು, ತೊಡಕುಗಳು, ಕಷ್ಟಗಳು, ಕಾರ್ಪಣ್ಯಗಳಿರ್ತದೆ. ಕಾರಣ ಮೀನರಾಶಿಯವರಿಗೆ ಗುರುವಿನ ಬಲ ಇಲ್ಲ ಎನ್ನುವಂಥದ್ದು ಒಂದಾದರೆ, ಇನ್ನೊಂದು 7.5 ಶನಿಯು ಆ ರಾಶಿಯಲ್ಲೇ ಸ್ಥಿತ ಆಗ್ತಾನೆ, ಗೋಚರ ಆಗಿದೆ. ಆಮೇಲೆ ರಾಹು ಕೂಡ ಅಲ್ಲೇ ಇದ್ದಾನೆ, ಶನಿ ಕೂಡ ಅಲ್ಲೇ ಇದ್ದಾನೆ, ಕೇತುವಿನ ದೃಷ್ಟಿ ಕೂಡ ಅಲ್ಲಿಗೆ ಇದೆ, ಮತ್ತು ಗುರುವಿನ ಬಲ ಇಲ್ಲ. ಈಗ ಏನು ಮಾಡಬೇಕು ಮೀನರಾಶಿಯವರು ಭಯಬೀಳುವ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ವಿಶೇಷವಾಗಿ ಧೈರ್ಯ ಇರಬೇಕು, ಮತ್ತು ತಾಳ್ಮೆ ಕಳ್ಕೋಬಾರ್ದು. ಎಂಥ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸುವಂಥ ಸಾಮರ್ಥ್ಯ ಆ ಗುರು ಕೊಡ್ತಾನೆ, ಮತ್ತು ಶನಿ ಭಗವಂತನು ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಭಗವಂತ ಕೆಟ್ಟದ್ದು ಮಾಡೋದಿಲ್ಲ. ದೇವರುಗಳು ಯಾರಿಗೂ ಕೆಟ್ಟದ್ದು ಮಾಡುವಂಥ ಉದ್ದೇಶ ಇಲ್ಲ. ಯಾಕೆ ನಮಗೆ ತೊಂದರೆಗಳು ಬರ್ತದೆ? ಯಾವಾಗಲೂ ಒಳ್ಳೇದು ಮಾಡ್ತಾ ಇದ್ದರೂ ಕಷ್ಟಗಳು, ತೊಂದರೆಗಳು ಯಾಕೆ ಬರ್ತದೆ? ನಮ್ಮ ಪೂರ್ವಾಜಿತ ಕರ್ಮದಿಂದ ಇದು ಬರ್ತದೆ. ಹಾಗಾಗಿ ನಾವು ಜಾಗ್ರತೆಯಿಂದ, ತಾಳ್ಮೆಯಿಂದ ಇದ್ದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಒಂದನೆಯದು. ಎರಡನೇದಾಗಿ ನಮ್ಮ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ ನಮ್ಮಲ್ಲಿ ಇದ್ದರೆ, ನಾವು ಎಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಎಷ್ಟು ನಾವು ನಿಷ್ಠೆಯಿಂದ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಎಷ್ಟು ಮನಸ್ತೃಪ್ತಿಯಿಂದ, ಆತ್ಮತೃಪ್ತಿಯಿಂದ, ನಮ್ಮ ಒಂದು ಮನಸ್ಪೂರ್ವಕ ನಾವು ಕೆಲಸವನ್ನು, ಕಾರ್ಯವನ್ನು, ಉದ್ಯೋಗವನ್ನು, ಚಿಂತನೆಯನ್ನು, ನಾವು ವ್ಯವಹಾರವನ್ನು ಮಾಡ್ತೇವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಹೇಗೆ ಅಂದರೆ ಒಳ್ಳೆಯದಾಗೋದಕ್ಕೆ ಕಾರಣ ನಾವೇನೆ. ಒಳ್ಳೆಯದನ್ನು ನಾವೇ ಮಾಡ್ಕೋಬೇಕು, ಒಳ್ಳೆಯದಾಗದೇ ಇರುವಂಥ ಕೆಟ್ಟದ್ದನ್ನು ನಾವೇ ಮಾಡ್ಕೋಬೇಕು. ಅದೇ ಪೂರ್ವಜನ್ಮ ಕಥಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಜನ್ಮ ಜನ್ಮಾಂತರದ ಪಾಪ ಇರಲಿ, ಪುಣ್ಯ ಪಾಪದ ಕರ್ಮದ ಏನೇ ಇದ್ದರೂ ಕೂಡ ಅದು ಕಷ್ಟದ ರೂಪದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಈಗ ಮಾಡಿದ್ದನ್ನು ನಾವು ಅನುಭವಿಸಬೇಕು, ಹಿಂದಿನ ಮಾಡಿದ್ದನ್ನು, ಇಂದಿನ ಪೂರ್ವಜರು ಮಾಡಿದ್ದನ್ನು ಅನುಭವಿಸಬೇಕು. ಹೀಗೆ ನಾವು ನಮ್ಮ ಕುಟುಂಬದಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ಅನುಭವಿಸಬೇಕಾಗ್ತದೆ. ಹಾಗಾಗಿ ಅದಕ್ಕೆ ತಾಳ್ಮೆ ಕಳ್ಕೋಬಾರ್ದು. ಒಳ್ಳೆಯದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಗುರುವಿನ ಅನುಗ್ರಹ ಇಲ್ಲ ಅಂದರೂ ಕೂಡ ಗುರುವಿನ ನೆನೆಯಬೇಕು, ಗುರುವಿನ ಪ್ರಾರ್ಥನೆ ಮಾಡಬೇಕು,
ಜೊತೆಗೆ ತಂದೆ ತಾಯಿಯರ ಆಶೀರ್ವಾದ ಪಡಿಬೇಕು. ತಂದೆ ತಾಯಿಯರ ಅನುಗ್ರಹದಿಂದ ಅವರು ಒಳ್ಳೆ ಹಿತವಚನದಿಂದ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗತ್ತೆ. ಜೊತೆಗೆ ಕುಜನು ಚತುರ್ಥ ಭಾವದಲ್ಲಿದ್ದಾನೆ. ನಮಗೆ ಹಠ ಜಾಸ್ತಿ, ಕೋಪ ಜಾಸ್ತಿ ಇರಬಹುದು, ಆದರೂ ಕೂಡ ತಾಳ್ಮೆ ಕಳ್ಕೋಬಾರದು, ತಾಳ್ಮೆಯಿಂದ ಇರಬೇಕು. ಮತ್ತೆ ಕೇತು ಸಪ್ತಮದಲ್ಲಿರೋ ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಇವೆಲ್ಲ ಇರುತ್ತೆ. ಕೂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋದ್ರಿಂದ ಅದು ಖಂಡಿತ ಒಳ್ಳೆಯದಾಗತ್ತೆ. ಮತ್ತೆ ತಾಯಿ ಆರೋಗ್ಯದ ವ್ಯತ್ಯಾಸ ಆಗ್ಬೋದು, ಜಾಗ್ರತೆ ವಹಿಸಬೇಕು. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅದನ್ನು ಜಾಗ್ರತೆ ವಹಿಸಬೇಕು. ತಂದೆಗೆ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆ ಆಗ್ಬೋದು, ಉಸಿರಾಟ ತೊಂದರೆ ಆಗ್ಬೋದು, ಅದು ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಇನ್ನು ಮನೆ ತಗೊಳ್ಳೋದು, ಮನೆ ತಗೊಳ್ಳುವಂತಹದ್ದು, ಪ್ಲಾಟ್ ತಗೊಳ್ಳುವಂತಹದ್ದು, ಮತ್ತೆ ಕಾರು ಎಲ್ಲ ತೆಗೆದುಕೊಳ್ಳುವಂಥ ಇವುಗಳು ಪ್ರಾಪ್ತಿಯಾಗತ್ತೆ. ಸ್ವಲ್ಪ ಸಮಯ ತಗೋಬೇಕು. ಈ ಸಮಯದಲ್ಲಿ ಆಗೋದಿಲ್ಲ, ಸ್ವಲ್ಪ ಸಮಯ ಅಷ್ಟು ಅನುಕೂಲ ನಿಮಗೆ ಇಲ್ಲ, ಅನಾನುಕೂಲ ಇದೆ, ಆರ್ಥಿಕ ಸಂಕಷ್ಟ ಇದೆ, ವ್ಯಾವಹಾರಿಕ ಸಂಕಷ್ಟ ಇದೆ, ಮಾನಸಿಕ ಒತ್ತಡ ಇದೆ, ದಾಂಪತ್ಯ ಕಲಹ ಇರುತ್ತೆ, ಮಕ್ಕಳಿಂದ ಅಸಮಾಧಾನ ಇರುತ್ತೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು, ಚಿಂತೆಗಳು ನಿಮ್ಮ ರಾಶಿಗೆ ಬರೋದಕ್ಕೆ ಕಾರಣ ನಿಮ್ಮ ರಾಶಿಯಲ್ಲಿ ಶನಿ ಗೋಚರ ಆಗಿದ್ದಾನೆ, ರಾಹು ಗೋಚರ ಆಗಿದೆ, ಕೇತುವಿನ ದೃಷ್ಟಿ ಇದೆ, ಗುರುಬಲ ಇಲ್ಲ. ಎಲ್ಲ ರೀತಿಯಲ್ಲಿಯೂ ಕೂಡ ಪಾಸಿಟಿವ್ ಆಗಿಲ್ಲ, ಎಲ್ಲ ನೆಗೆಟಿವ್ ಆಗಿ ಇರುತ್ತದೆ, ಧನಾತ್ಮಕವಾಗಿಲ್ಲ, ಋಣಾತ್ಮಕವಾಗಿದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ, ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು, ನಾವು ಧನಾತ್ಮಕವಾಗಿ ನಡ್ಕೋಬೇಕು. ನಾವು ಧನಾತ್ಮಕವಾಗಿ ವ್ಯವಹಾರವನ್ನು ಇಟ್ಟುಕೊಂಡಾಗ ಋಣಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳು ಧನಾತ್ಮಕವಾಗಿ ಪರಿವರ್ತನೆ ಆಗುತ್ತವೆ ಎನ್ನುವಂತಹದ್ದು ನಮ್ಮ ಸಿದ್ಧಾಂತವೇ ಆಗಿರ್ತದೆ. ಹಾಗಾಗಿ ಅದನ್ನೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ನಿಮಗೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳೇನು ಇಲ್ಲ. ಆರ್ಥಿಕ ಸಮಸ್ಯೆ ಇದೆ, ವ್ಯವಹಾರಿಕ ಸಮಸ್ಯೆ ಇದೆ, ಕೆಲಸದಲ್ಲಿ ತೊಂದರೆ ಇದೆ, ಕೆಲಸದಲ್ಲಿ ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಚಿಂತನೆ ಇದೆ, ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಕಾಯಿರಿ, ಒಳ್ಳೆ ಸಮಯ ಬಂದ ನಾನು ಹೇಳ್ತೇನೆ. ಹಾಗಾಗಿ ಆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ಇರೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರ್ತದೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಇನ್ನು ದೂರದೇಶ ಪ್ರಯಾಣ ಮಾಡುವಂಥ ಯೋಗ, ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ಅವೆಲ್ಲವೂ ಕೂಡ ನಿಮಗೆ ಶನಿಯ ಪ್ರಭಾವದಿಂದ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಶನಿ ನಿಮ್ಮ ರಾಶಿಯಲ್ಲಿ ಕುಳಿತುಕೊಂಡಾಗ ನೀವು ವಿದೇಶವನ್ನು ತಿರಬೇಕು, ಒಂದು ದೇಶ ಸುತ್ತಬೇಕಾಗ್ತದೆ, ಅನಾಯಾಸವಾಗಿ ಸುತ್ತಾ ಇರಬೇಕಾಗತ್ತೆ. ಮತ್ತು ವ್ರತ ತಿರುಗಾಟ, ಅನವಶ್ಯಕ ತಿರುಗಾಟಗಳು ಹೆಚ್ಚಾಗ್ತದೆ, ಅನವಶ್ಯಕ ಮಾತು ಮತ್ತು ವಿಚಾರ ವ್ಯವಹಾರಗಳು ಹೆಚ್ಚಾಗ್ತದೆ, ಅನವಶ್ಯಕ ಗೊಂದಲಗಳು, ಅನವಶ್ಯಕ ಸಮಸ್ಯೆಗಳು, ಎಲ್ಲ ಅನವಶ್ಯಕವಾಗಿ ಬರ್ತಾ ಇರ್ತದೆ. ಮತ್ತು ಇದರಿಂದ ತಿರುಗಾಟ ಹೆಚ್ಚಾಗಿ ದೇವರ ದರ್ಶನ ಮಾಡೋಕ್ಕೆ, ಸುತ್ತೋಕೆ, ತುಂಬ ದೇವಸ್ಥಾನಗಳಿಗೆ ಸುತ್ತುವಂತಹದ್ದು, ಈ ಥರದ್ದೆಲ್ಲ ತೊಂದರೆಗಳು, ಯೋಗಗಳು ಕೂಡ ಈ ಒಂದು ಶನಿಯ ಪ್ರಭಾವದಿಂದ ಬರ್ತದೆ. ಹಾಗಾಗಿ ಶನಿಯ ಪ್ರಭಾವದಿಂದ ನಾವು ತುಂಬ ಹುಷಾರಾಗಿರಬೇಕು. ಮೀನರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ, ಶನಿ ರಾಹುವಿನ ತೊಂದರೆ ಮಾತ್ರ ಇದೆ, ಬೇರೆ ಯಾವುದೂ ಇಲ್ಲ. ಅದಕ್ಕೆ ಗುರುವಿನ ಅನುಗ್ರಹವನ್ನು ಪಡಿಬೇಕು, ದೈವಾರಾಧನೆ ಮಾಡಬೇಕು. ದೃಢವಾದ ಮನಸ್ಸು, ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮತ್ತು ನಿಷ್ಠೆ, ಶ್ರದ್ಧೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಇದ್ದಾಗ ಯಾವುದೇ ಭಗವಂತನಿರಲಿ, ರಾಹು ಇರಲಿ, ಕೇತು ಇರಲಿ, ಶನಿ ಇರಲಿ, ಗುರು ಇರಲಿ, ಯಾರು ಕೂಡ ನಮ್ಮ ತೊಂದರೆ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ದೇವರಿಗೆ ನಾವು ಯಾವುದೇ ರೀತಿಯ ಅಪಚಾರ ಎಸಗಲಿಲ್ಲ, ಧರ್ಮದ್ರೋಹವನ್ನು ಮಾಡಲಿಲ್ಲ, ಧಾರ್ಮಿಕವಾಗಿ ನಾವು ಯಾವುದನ್ನು ಲೋಪವನ್ನು ಮಾಡಲಿಲ್ಲ, ದ್ರವ್ಯ ಲೋಪವನ್ನು, ಕರ್ಮ ಲೋಪವನ್ನು, ಮಂತ್ರ ಲೋಪವನ್ನು ಯಾವುದೂ ನಾವು ಮಾಡಲಿಲ್ಲ. ಮಾನಸಿಕವಾಗಿ ಸಿದ್ಧವಾಗಿ ನಾವು ಪ್ರಾಮಾಣಿಕವಾಗಿ ಇದ್ದಾಗ ಯಾವುದೇ ಕಷ್ಟಗಳು ಬರೋದಿಲ್ಲ. ಮತ್ತು ಅಂತಹ ಕಷ್ಟಗಳು ಬಂದರೂ ಕೂಡ ಎದುರಿಸುವಂಥ ಸಾಮರ್ಥ್ಯ ಅದೇ ಭಗವಂತ ನಮಗೆ ಕೊಡ್ತಾನೆ. ಹಾಗಾಗಿ ನಿಶ್ಚಿಂತೆಯಿಂದ ಇರಬೇಕು, ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ಈ ಮೀನರಾಶಿಯವರಿಗೆ ಯಾರಿಗಾದ್ರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.